ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಏಪ್ರಿಲ್ 24ನೇ ತಾರೀಕು ನಮ್ಮ ತರಗತಿಗಳಿದೆ. 84ನೇ ಬ್ಯಾಚ್ ಶುರು ಆಗುತ್ತೆ. ಬೆಳಗ್ಗೆ ಒಂದು ಬ್ಯಾಚು 10 ಗಂಟೆಯಿಂದ 12 ಗಂಟೆ, ಮತ್ತು ಸಂಜೆ 7ರಿಂದ 9. ಭಾಳ ಸುಲಭವಾಗಿ ಕಲಿಬೋದು. ಜ್ಯೋತಿಷ್ಯ ಏನು ಕಷ್ಟ ಇಲ್ಲ. ಪ್ರತಿಯೊಂದು ಕೂಡ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನನ್ನ ಆ್ಯಪ್ ಕೂಡ ಅದರ ಜೊತೆಲಿ ಬರುತ್ತೆ. ಕುಟುಂಬ ಸಮೇತರಾಗಿ ಕಲೀರಿ, ಏನೂ ಟೆನ್ಷನ್ ಇಲ್ಲ. ಕುಟುಂಬ ಸಮೇತರಾಗಿ ಒಟ್ಟು ಕುಟುಂಬದಲ್ಲಿ ಕೂತ್ಕೊಂಡು ಖಂಡಿತ ಕಲೀರಿ. ಭಾಳ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ನಿನ್ನೆ ಸೂರ್ಯನ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ವಿ. ಫಲಗಳು ಹೇಗಿರುತ್ತೆ, ಹಾಗೆ 6 ರಾಶಿಗಳ ಬಗ್ಗೆ, ಅಂದರೆ ಲಗ್ನಗಳ ಬಗ್ಗೆ ಅಂತ ತಗೊಳ್ಳೋದು ನಾನು ಇವಾಗಲೂ. ಅಲ್ಲ, 6 ಲಗ್ನಗಳು ಹೇಗಿತ್ತು ಅಂತ. ಮಿಕ್ಕ 6 ಲಗ್ನಗಳು ನಂತರ ತಗೊಳ್ತೀನಿ. ಸೂರ್ಯನ ಬಗ್ಗೆ ಕೆಲವು ವಿಚಾರಗಳು ನಿಮ್ಮ ಮುಂದೆ ಹೇಳ್ತೀನಿ. ಏನು ಫ್ಯಾಕ್ಟ್ ಏನಿದೆ ಅಂತ ಹೇಳ್ತೀನಿ. ಫಸ್ಟ್ ಒಂದು ವಿ ಟಿ ಬರುತ್ತೆ, ಎರಡನೇ ವಿ ಟಿ ಬರುತ್ತೆ. ಎರಡನ್ನೂ ನೋಡ್ಕೊಂಬರೋಣ. ಸೂರ್ಯ ಹೇಗೆ ಅಂದರೆ ಖಗೋಳಶಾಸ್ತ್ರದಲ್ಲಿ ಹೇಗೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಒಂದು ಸಣ್ಣ ವಿಚಾರ, ಒಂದು ವಿ ಟಿ ಹಾಕಿ. ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರುವ ಒಂದು ನಕ್ಷತ್ರವಾಗಿದ್ದು, ಭೂಮಿಯಲ್ಲಿ ಜೀವಿಗಳು ಇರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾಗಿದೆ. ಭೂಮಿಯಲ್ಲಿ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣವಾಗಿರುವ ಈ ಹಳದಿ ನಕ್ಷತ್ರವು 13,92,684 ಕಿಲೋಮೀಟರ್ ಅಗಲವಿದ್ದು 43,70,5 ಕಿಲೋಮೀಟರ್ ಸುತ್ತಳತೆಯನ್ನ ಹೊಂದಿದೆ. ಸೂರ್ಯನ ವ್ಯಾಸವು ಭೂಮಿಗಿಂತ 109 ಪಟ್ಟು ಅಗಲವಾಗಿದ್ದು, ಸೂರ್ಯನ ಮೇಲ್ಮೈ ಉಷ್ಣಾಂಶ 5,500 ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ. ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಗೊಂಡ ಸೂರ್ಯನ ತೂಕ ಭೂಮಿಗಿಂತ 3,33,060 ಪಟ್ಟು ಹೆಚ್ಚು. ಶೇಕಡ 70% ಹೈಡ್ರೋಜನ್ ಮತ್ತು ಶೇಕಡ 20% ಹೀಲಿಯಂ ಒಳಗೊಂಡ ಸೂರ್ಯನು ಭೂಮಿಯಿಂದ 14,96,00,000 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುವ ಸೂರ್ಯನ ಬಗ್ಗೆ ಕೆಲವೊಂದು ಕುತೂಹಲಕಾರಿ ಸಂಗತಿಗಳು ಈ ವಿಡಿಯೋದಲ್ಲಿ. ಸೂರ್ಯನೊಳಗೆ ಹಿಡಿಯುತ್ತವೆ 1 ಮಿಲಿಯನ್ ಭೂಮಿಗಳು. ಸೂರ್ಯನ ಗಾತ್ರ ಎಷ್ಟಿದೆ ಅಂದ್ರೆ ಸುಮಾರು 9,60,000 ಭೂಮಿಯನ್ನು ಸೂರ್ಯನೊಳಗೆ ತುಂಬಬಹುದು. ಮತ್ತು ಸೂರ್ಯನ ಮೇಲ್ಮೈ ವಿಸ್ತೀರ್ಣ ಭೂಮಿಗಿಂತ 11,990 ದೊಡ್ಡದಾಗಿದೆ. ಭೂಮಿಯನ್ನು ನುಂಗಲಿದೆ ಸೂರ್ಯ. ಸದ್ಯಕ್ಕೆ ಸೂರ್ಯನು ಮಧ್ಯ ವಯಸ್ಸಿನಲ್ಲಿದ್ದು ಹಳದಿ ಕುಬ್ಜ ಅಂದ್ರೆ ಯೆಲ್ಲೋ ಡ್ವಾರ್ಫ್ ನಕ್ಷತ್ರವಾಗಿದ್ದು, ತನ್ನಲ್ಲಿರುವ ಎಲ್ಲಾ ಹೈಡ್ರೋಜನ್ ಅನ್ನು ಸಂಪೂರ್ಣ ದಹನ ಮಾಡಲು ಇನ್ನೂ 5 ಬಿಲಿಯನ್ ವರ್ಷಗಳು ಬೇಕು. ನಂತರ ಉಳಿದ ಹೀಲಿಯಂ ಅನ್ನು ದಹನ ಮಾಡಲು 130 ಮಿಲಿಯನ್ ವರ್ಷಗಳು ಬೇಕು. ಆ ವೇಳೆಗೆ ಸೂರ್ಯನ ಗಾತ್ರ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಶುಕ್ರ ಮತ್ತು ಬುಧ ಗ್ರಹಗಳ ಕಕ್ಷೆಯನ್ನು ನುಂಗಿ ಕೊನೆಗೆ ಭೂಮಿಯ ಕಕ್ಷೆಯನ್ನು ಕೂಡ ಮೀರಿ ಬೆಳೆದು ಭೂಮಿಯನ್ನು ನುಂಗಲಿದೆ. ಆಗ ಸೂರ್ಯನು ಕೆಂಪು ದೈತ್ಯ ಅಂದ್ರೆ ರೆಡ್ ಜಾಯಿಂಟ್ ನಕ್ಷತ್ರವಾಗಿ ಬದಲಾಗುತ್ತೆ. ಸೂರ್ಯನು ರೆಡ್ ಜಾಯಿಂಟ್ ಅಂತ ತಲುಪಿದ ಬಳಿಕ ಪುನಃ ಇದರ ಗಾತ್ರ ಕುಸಿಯುತ್ತಾ ಬಂದು ಕಾಲಕ್ರಮೇಣ ಭೂಮಿಯ ಗಾತ್ರಕ್ಕೆ ಬದಲಾಗುತ್ತೆ. ಆಗ ಸೂರ್ಯನು ವೈಟ್ ಡ್ವಾರ್ಫ್ ಆಗಿ ಬದಲಾಗುತ್ತೆ. ಸೆಕೆಂಡ್ಗೆ 220 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಸೂರ್ಯ. ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿ ಕೇಂದ್ರದಿಂದ 25,000 ಲೈಟ್ ಇಯರ್ಸ್ ದೂರದಲ್ಲಿದ್ದು ಸೆಕೆಂಡ್ಗೆ 220 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಸುತ್ತು ಸುತ್ತಲು 225ರಿಂದ 250 ಮಿಲಿಯನ್ ವರ್ಷಗಳು ಬೇಕು. ಸೂರ್ಯನಿಗಿವೆ 8 ಗ್ರಹಗಳು ಮತ್ತು 5 ಕುಬ್ಜ ಗ್ರಹಗಳು. ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯನ ಸುತ್ತ ಒಟ್ಟು 8 ಗ್ರಹಗಳು ಸುತ್ತುತ್ತಾ ಇವೆ. ಅದರ ಜೊತೆಗೆ 5 ಕುಬ್ಜ ಗ್ರಹಗಳು ಸುತ್ತುತ್ತಾ ಇವೆ. ಅವು ಯಾವುವು ಅಂದ್ರೆ ಸಿರೀಸ್, ಪ್ಲೂಟೋ, ಹೌಮಿ, ಮೆಕ್ಮೆಕ್ ಮತ್ತು ಐರಿಸ್. ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶುಕ್ರ, ಬುಧ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ 8 ಗ್ರಹಗಳಾಗಿವೆ. ಬದಲಾಗುತ್ತಿರುತ್ತದೆ ಸೂರ್ಯನ ಮತ್ತು ಭೂಮಿಯ ನಡುವಿನ ಅಂತರ. ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಅಂತರ ವರ್ಷವಿಡೀ ಒಂದೇ ಆಗಿರುವುದಿಲ್ಲ. ಇದಕ್ಕೆ ಕಾರಣ ಭೂಮಿಯು ಸೂರ್ಯನ ಸುತ್ತ ಎಲಿಪ್ಟಿಕಲ್ ಆರ್ಬಿಟ್ ನಲ್ಲಿ ಸುತ್ತುತ್ತದೆ. ಈ ಕಾರಣ ಸೂರ್ಯ ಮತ್ತು ಭೂಮಿ ನಡುವೆ ಇರುವ ಅಂತರ 147ರಿಂದ 152 ಮಿಲಿಯನ್ ಕಿಲೋಮೀಟರ್ ಇರುತ್ತದೆ. ಇದರ ಸರಾಸರಿ 149.6 ಮಿಲಿಯನ್ ಕಿಲೋಮೀಟರ್. ಈ ಅಂತರವನ್ನು ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಎನ್ನುತ್ತಾರೆ. ಇದಿಷ್ಟು ಸೂರ್ಯನ ಬಗ್ಗೆ ಕೆಲವೊಂದು ಕುತೂಹಲ. ಓಕೆ, ಕೆಲವು ಇನ್ಫಾರ್ಮೇಶನ್ ತಗೊಂಡ್ರಿ. ಸೊ ಅರ್ತ್ ಮತ್ತು ಸನ್ಗೆ ಇಟ್ ಈಸ್ ನೋನ್ ಆಸ್ 1 ಆಸ್ಟ್ರೋನಾಮಿಕಲ್ ಯೂನಿಟ್. ಮಾರ್ಸ್ಗೆ 1.5 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತಾರೆ. ಯಾಕಂದರೆ ಡಿಸ್ಟೆನ್ಸ್ 15 ಕೋಟಿಗೆ 1 ಆಸ್ಟ್ರೋನಾಮಿಕಲ್ ಯೂನಿಟ್. ಯಾವ್ಯಾವ ಗ್ರಹ ಎಷ್ಟೆಷ್ಟು ದೂರ ಇದೆ ಅಂತಂದರೆ ಮಲ್ಟಿಪಲ್ಸ್ ಆಫ್ 15 crores 15 crores 15 crore ಡಿಸ್ಟೆನ್ಸ್ ಮಾಡ್ತಾರೆ. ಇದನ್ನು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಓಕೆ, ಇನ್ನು ಸೂರ್ಯನ ಬಗ್ಗೆ ನೆನ್ನೆ ಮಾತಾಡಿದ್ವಿ. ನಮ್ಮ ಜೀವನದಲ್ಲಿ ಏನಾಗುತ್ತೆ, ಗೋಚಾರ ಫಲ ಕನ್ಯೆಯವ್ರಿಗೂ ಮುಗಿಸಿದ್ದೆ ನಿನ್ನೆ. ತುಲಾ ಲಗ್ನ ಹೇಗಿರುತ್ತೆ? ತುಲಾ ಲಗ್ನದವ್ರಿಗೆ
ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯ ಸಮಯ. ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ತಕ್ಕಂಥ ಸಂಭವ ಹೆಚ್ಚಾಗಿದೆ. ಜಾಬ್ ಲಾಸ್ ಆಗಿತ್ತು ಅಥವಾ ಜಾಬಲ್ಲಿ ಟೆನ್ಷನ್ ಇತ್ತು, ಸ್ವಲ್ಪ ಸರಿದೋಗ್ತಕ್ಕಂಥದ್ದು ಮುಂದಿನ ತಿಂಗಳು 14ನೇ ತಾರೀಕುವರೆಗೂ. ಅದ್ರ ಜೊತೆಗೆ ವಿಶೇಷವಾಗಿ ಅವ್ರಿಗೆ ಹೊಸ ಆಪರ್ಚುನಿಟೀಸ್ ಬರ್ತಕ್ಕಂಥದ್ದು, ಹಣ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ವಿಶೇಷವಾಗಿ ತುಲಾ ಲಗ್ನದವ್ರಿಗೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವೈಬ್ರೇಷನ್ನು ಜಾಬ್ ರಿಲೇಟೆಡ್ ಇರುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ರೊಟೇಷನ್ ಅಂತ ಏನು ಹೇಳ್ತೀವಿ ಬಿಸ್ನೆಸ್ಸಲ್ಲಿ, ಅದು ಸ್ವಲ್ಪ ಹೆಚ್ಚಾಗುತ್ತೆ ಈ ತಿಂಗಳು, ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಹೆಚ್ಚಾಗ್ತಕ್ಕಂಥದ್ದು ಅಥವಾ ವ್ಯಾಜ್ಯಗಳಿದ್ದರೆ ವ್ಯಾಜ್ಯದಲ್ಲಿ ಜಯ ಆಗ್ತಕ್ಕಂಥದ್ದು ನಿಮ್ಮ ದಶಾಭುಕ್ತಿ ಸೂರ್ಯ ಆಗಿದ್ದಲ್ಲಿ ಅದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದು ಕೂಡ ಅದರಲ್ಲೂ ಕೂಡ ಚೇತರಿಕೆ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಣ ಬೇರೆ ಬೇರೆ ಮೂಲದಿಂದನೂ ಬರ್ತಕ್ಕಂಥದ್ದು. ಫೈನಾನ್ಸ್ ವಿಲ್ ಬಿ ಗುಡ್, ಚೆನ್ನಾಗಿದೆ. ಫೈನಾನ್ಸ್ ಇಸ್ ಗುಡ್. ಬೇರೆ ವಿಚಾರದಲ್ಲಿ ಇನ್ನೆಲ್ಲ ಕೂಡ ನಾರ್ಮಲ್ ಆಗಿರ್ತಕ್ಕಂಥ ಪರಿಸ್ಥಿತಿ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸ್ಟೂಡೆಂಟ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಡನ್ ಚೇಂಜ್. ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ ಓದೋದು ಸ್ವಲ್ಪ ಡಲ್ ಆಗುತ್ತೆ. ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಅಂತ ಹೇಳ್ತಾರಲ್ಲ, ಆ ಥರ ಸ್ವಲ್ಪ ಬ್ಯಾಕ್ ಸೀಟ್ ತಗೊಳುತ್ತೆ ಸ್ಟಡೀಸ್. ಅದ್ರ ಜೊತೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಅದರಿಂದ ಮಾರ್ಕ್ಸ್ ಬರ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿನ ಕಮ್ಮಿ ತೊಗೊಳ್ತಕ್ಕಂಥದ್ದು ನೆಕ್ಸ್ಟ್ 14th ಸ್ವಲ್ಪ ಹಾಗೆ ಇದೆ. 14th ಆದಮೇಲೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಸ್ವಲ್ಪ ತೋರಿಸುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮ್, ಪ್ರೆಷರ್, ಬಾಸ್ ತುಂಬಾ ಪ್ರೆಷರ್ ಆಗ್ತಾರೆ, ಹೆಚ್ಚು ಏನಂತಾರೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಕ್ಕಂಥ ಸಮಯ. ಹಾಗೆ ಜಾಬ್ ಕೂಡ ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ, ಪ್ರೆಷರಿಂದ ಬಿಟ್ಬಿಡಬೇಕು ಅನ್ನೋ ಒಂದು ಸ್ಥಿತಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದಾಗ. ಬಿಸ್ನೆಸ್ಸಲ್ಲಿ ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಗ್ರೋತ್ ಇರುತ್ತೆ, ಹೆಚ್ಚಿನ ಗ್ರೋತ್ ಇರೋದಿಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ಸು ಪೋಲಾಗ್ತಕ್ಕಂಥ ತೋರಿಸುತ್ತೆ. ರಾಂಗ್ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ, ಅಥವಾ ಹೆಚ್ಚಿಗೆ ಇನ್ವೆಸ್ಟ್ಮೆಂಟು ಎಕ್ಸ್ಪೆಕ್ಟೆಡ್ಗಿನ ಕಮ್ಮಿ ವ್ಯಾಪಾರ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಒಂದು ರೀತಿ ಅನುಕೂಲಕರವಾಗಿದ್ದರೂ ಕೂಡ ಅಹಂ ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಾಧಾರಣವಾಗಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಲ್ತ್ ರಿಲೇಟೆಡಲ್ಲಿ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥದ್ದು ಲಾಭದಾಯಕವಾಗಿದೆ. ಭಾಳ ವಿಶೇಷವಾಗಿ ಅವ್ರಿಗೆ ಹೆಲ್ತ್ ಆರೋಗ್ಯದಲ್ಲಿ ಚೆನ್ನಾಗಿದೆ. ಮನೆ ಮಾರ್ತಕ್ಕಂಥದ್ದು ಅಥವಾ ವಾಸಸ್ಥಳ ಬದಲಾವಣೆ ಸ್ವಲ್ಪ ತೋರಿಸ್ತಾ ಇದೆ. ಮನೆ ವಿಚಾರದಲ್ಲಿ ಏನಾದ್ರು ಸೇಲ್ಸಲ್ಲಿ ಇಟ್ಟಿದ್ದಿರತಕ್ಕಂಥದ್ದು ಸ್ವಲ್ಪ ವ್ಯಾಪಾರಕ್ಕೆ ಸ್ವಲ್ಪ ಮಾತುಕತೆ ಹೆಚ್ಚಾಗಿ ಒಳ್ಳೆಯ ಒಂದು ರೇಟ್ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ವೃಶ್ಚಿಕ ಲಗ್ನದವ್ರಿಗೆ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣ ಫಲ. ಧನುರ್ ಲಗ್ನ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ. ಧನುರ್ ಲಗ್ನದವರು ದಶಾ ಮತ್ತು ಭುಕ್ತಿಲಿ ಸೂರ್ಯ ಇದ್ದರೆ ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್. ಯಾವುದೇ ಒಂದು ಹಿನ್ನಡೆ ಇಲ್ಲ. ತುಂಬ ಜನ ಕಾನ್ಸಂಟ್ರೇಟ್ ಮಾಡ್ತಾರೆ, ಹೆಚ್ಚು ಒಂದು ಶ್ರದ್ಧೆ ಬರ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಇಚ್ಛೆನೂ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಬರುತ್ತೆ. ದಶಾಭುಕ್ತಿಗಳು ಫೇವರಬಲ್ ಇದ್ದರೆ ಇದು ಪಾಸಿಟಿವ್ ಫೇವರಬಲ್ ಆಗಿಬಿಡುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ, ಬಟ್ ಆಪರ್ಚುನಿಟಿ ಸಿಗಲ್ಲ. ತುಂಬ ಜನ ಅನ್ಕೊಳ್ತಾ ಇರ್ತಾರೆ ನಾನು ಚೇಂಜ್ ಆಫ್ ಜಾಬ್ ಮಾಡಬೇಕು, ಆಗತ್ತಾ ಅಂತಾರೆ. ಕಾಂಬಿನೇಷನ್ ಇಲ್ಲದೆ ಗ್ರಹಗಳು ಪ್ರಮೋಟ್ ಮಾಡ್ದಲೆ ನಮಗೆ ಸ್ವಲ್ಪ ಕಷ್ಟನೇ. ಎಲ್ಲವೂ ಗ್ರಹಗಳೇ ಮಾಡಿದ್ರೆ ನಮಗೇನು ಕೆಲಸ ಇದೆ ಅಂತ ಕೇಳ್ಬೋದು. ಗ್ರಹಗಳು ನಿಮಗೆ ಧಾನ್ಯಗಳನ್ನು, ಅಕ್ಕಿ, ಎಣ್ಣೆ, ಬೇಳೆ, ಕೊತ್ತಂಬರಿ ಸೊಪ್ಪಿರ್ಬೋದು, ಹಸಿಮೆಣಸಿನ್ಕಾಯಿ ಇಂಥವೆಲ್ಲ ಪ್ರೊವೈಡ್ ಮಾಡುತ್ತೆ. ಅದನ್ನು ಸ್ವಲ್ಪ ಎದ್ದು
ಕಾಲಕ್ರಮೇಣ ನಾವು ಹೇಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎದ್ದು ಮಾಡ್ಕೋಬೇಕೋ ಆ ಕಷ್ಟ ಬೀಳಬೇಕು. ಅದು ಯೋಗ, ಗ್ರಹಗಳು ಕೊಡ್ತಕ್ಕಂಥ ಯೋಗ. ಜಾತಕದಲ್ಲಿ ಕೆಲವು ಕೊಡದೇ ಇರಲ್ಲ. ನಾನು ಸ್ವಲ್ಪ ಅಕ್ಕಿ ಕಮ್ಮಿ ಕೊಡ್ತೀನಿ ಅನ್ಬೋದು, ಸ್ವಲ್ಪ ಈಗ ಇದು ಕೊಡಲ್ಲ ನಿಮಗೆ, ಯಾವುದೋ ಒಂದು ತರಕಾರಿ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂದಾಗ ನಮಗೆ ಕಮ್ಮಿ ಪ್ರಮಾಣದ ಪದಾರ್ಥಗಳು ಸಿಗುತ್ತೆ. ಸೊ ಕಮ್ಮಿ ಇರಬೇಕಾದ್ರೆ ನಾವು ವೆರೈಟಿಯಾಗಿ ಮಾಡ್ಕೊಂಡು ತಿಂತಕ್ಕಂಥ ಯೋಗ ಇರಲ್ಲ. ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು ಜ್ಯೋತಿಷದಲ್ಲಿ. ನೋಡಿ, ಕೆಲಸ ಸಿಗುತ್ತೆ, ಕೆಲಸ ಸಿಗಲ್ಲ, ನೆಕ್ಸ್ಟ್ ಟ್ರೈ ಮಾಡ್ತಾ ಇರ್ತೀರಾ, ಸ್ವಲ್ಪ ಕಷ್ಟ. ದೇ ಡ್ರೈವರ್ಸ್, ಹೌದು, ಅವರು ನಮ್ಮನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಆದರೆ ಆಪರೇಟರ್ ನಾವೇನೆ, ನಮ್ಮನ್ನು ಡ್ರೈವ್ ಮಾಡೋದು ಕೂಡ ನಾವೇ ಆಪರೇಷನ್ ಮಾಡಲೇಬೇಕು. ಟೆರೈನ್ ಕೊಡ್ತಾರೆ, ಮ್ಯಾಪ್ ಕೊಡ್ತಾರೆ, ಎಲ್ಲವೂ ಕೊಡ್ತಾರೆ. ಅದರಲ್ಲಿ ಹೋಗ್ತಕ್ಕಂಥ ದಾರಿ, ಮಾಡ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ನಾವು ಮಾಡ್ತಕ್ಕಂಥದ್ದೇ. ನಮ್ಮನ್ನು ಬಿಟ್ಟು ಬೇರೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಫೆಸಿಲಿಟಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಫೆಸಿಲಿಟಿ ಕೊಡದೇ ಇರತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳಲ್ಲಿ ತೋರಿಸುತ್ತೆ. ಫೆಸಿಲಿಟಿ ಕೊಡ್ತು, ಜಾಬಲ್ಲಿ ಇದ್ದೀರಾ, ಚೇಂಜ್ ಆಫ್ ಜಾಬ್ಗೆ ಫೆಸಿಲಿಟಿ ಕೊಡ್ತು, ಹೋಗಬೇಕು, ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಚೆನ್ನಾಗಿ ಫೇಸ್ ಮಾಡಬೇಕು, ಕಾನ್ಫಿಡೆನ್ಸಿಂದ ಮಾಡಬೇಕು, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆಲ್ಲ ಕರೆಕ್ಟಾಗಿ ಉತ್ತರ ಕೊಡಬೇಕು. ಇಲ್ಲಿ ಫೇವರಬಲ್ ಆಗಿರುತ್ತೆ ಗ್ರಹಗಳು, ಅವಾಗ ನಿಮ್ಗೆ ಸಿಗುತ್ತೆ. ಗ್ರಹಗಳು ನಿಮಗೆ ಚೇಂಜ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ಜಾಬ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಮನೆಗೆ ಬಂದು ರಿಜಿಸ್ಟರ್ ಪೋಸ್ಟಲ್ಲಿ ನಿಮಗೆ ಆಫರ್ ಲೆಟರ್ ಬರೋದಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ನಿಮಗೆ ಅಡುಗೆ ಮಾಡಿಕೊಡ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಯಥೇಚ್ಛವಾಗಿ ಸಪ್ಲೈ ಮಾಡುತ್ತೆ. ಬಟ್ ಸ್ಟಿಲ್ ನೀವೇ ಅಡುಗೆ ಮಾಡಬೇಕು. ಇನ್ನೊಂದು ಕಡೆ ಅಡುಗೆ ಮಾಡೋಕ್ಕೆ ನಮಗೆಲ್ಲನೂ ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಸಾರು ಪಲ್ಯ ಎಲ್ಲನೂ ಮಾಡಬೇಕು, ತರತರವಾರಿ ಮಾಡಬೇಕು. ಬಟ್ ಆದರೆ ಇಂಗ್ರೀಡಿಯೆಂಟ್ಸ್ ಇಲ್ಲ. ಇಷ್ಟೇ ವ್ಯತ್ಯಾಸ ತಗೊಳ್ತಕ್ಕಂಥದ್ದು. ಎರಡರಲ್ಲೂ ಕಷ್ಟ ಇದೆ, ಒಂದರಲ್ಲಿ ಯಥೇಚ್ಛವಾಗಿದೆ, ಒಂದರಲ್ಲಿ ಕಷ್ಟಪಟ್ಕೊಂಡು ಇರೋದ್ರಲ್ಲೇ ಮಾಡ್ತಕ್ಕಂಥದ್ದು. ಇದು ಜ್ಯೋತಿಷ್ಯದ ಒಂದು ಸಣ್ಣ ವಿಚಾರ ನಿಮ್ಗೆ ಹೇಳಿರ್ತಕ್ಕಂಥದ್ದು. ಸೊ ಹಾಗೆ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಸ್ವಲ್ಪ ಹೆಚ್ಚಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ರೆಗ್ಯುಲರ್ ಚೆಕಪ್ಸ್ ಮಾಡ್ಕೊಳ್ಳಿ. ಯಾಕಂದರೆ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಕಾಂಬಿನೇಷನ್ ನೆಗೆಟಿವ್ ಇದೆ. ಸ್ವಲ್ಪ ಮಟ್ಟಿಗೆ ಪೆಟ್ಟಾಗ್ತಕ್ಕಂಥದ್ದು, ಬೀಳ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚಾಗಿ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಸೊ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈ ಒಂದು ಪ್ರೀತಿ ಅಂತಕ್ಕಂಥದ್ದು ಭಾಳ ಕಮ್ಮಿ ಆಗುತ್ತೆ. ಸ್ವಲ್ಪ ಡೆರ್ತ್ ಆಫ್ ಪ್ರೀತಿ, ಸ್ವಲ್ಪ ರೇಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಲಾಸ್ ಆಫ್ ಲವ್ ಅಂತ ಕರಿಬೋದು ನಾವು, ಹೆಚ್ಚಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಟ್ರೈ ಮಾಡ್ಬೋದು, ಅಥವಾ ಆಸ್ತಿ ಬಗ್ಗೆ ಏನಾದರೂ ಮಾತುಕತೆ ಪ್ಲ್ಯಾನ್ ಮಾಡೋದು. ಬಟ್ ಫ್ರೂಕ್ಟಿಫೈ ಆಗೋದು ಕಷ್ಟ. ಬಟ್ ಸ್ಟಿಲ್ ಆಸ್ತಿ ವಿಚಾರ, ವಾಹನ ವಿಚಾರದಲ್ಲಿ ಏನಾದ್ರು ಮಾಡ್ತಕ್ಕಂಥ ಒಂದು ಯೋಗ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭಕ್ಕೆ ಹೋಗೋಣ. ಕುಂಭ ಲಗ್ನ ಬೇಡ. ಧನುರಾದ್ಮೇಲೆ ಮಕರ ಚೇಂಜ್ ಮಾಡಿ. ಮಕರ, ದಯವಿಟ್ಟು ಮಕರ, ಒಂದು ಸ್ಲಿಪ್ ಆಯಿತು. ಮಕರ ಹೇಳಿದ್ಮೇಲೆ ಕುಂಭ, ಧನುರ್ ಆದಮೇಲೆ ಕುಂಭ, ಮಕರ ಆದಮೇಲೆ ಕುಂಭ, ಈಗ ಮಕರದಲ್ಲಿರ್ತಕ್ಕಂಥ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೂರ್ಯದಶ, ಸೂರ್ಯ ಭುಕ್ತಿ ನಡೀತಾ ಇದ್ದರೆ ಈ ಗೋಚಾರ ಫಲ ಎಜುಕೇಷನಲ್ಲಿ ವೆರಿ ವೆರಿ ನೆಗೆಟಿವ್ ಟೈಮ್. ಈ ಸೆಕೆಂಡ್ PUC ಇಂದ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೈಲಿ ನೆಗೆಟಿವ್ ಟೈಮ್. ನೆಗೆಟಿವ್ ಸಿಕ್ಕಾಪಟ್ಟೆ ಇದೆ. 12th ಆದಮೇಲೆ ಆಗಿದ್ರೆ, ಯಾರಾದರೂ 12th ಆದಮೇಲೆ ಆಗಿದ್ರೆ ಈ ಕಾಂಬಿನೇಷನ್ ಸ್ವಲ್ಪ ಫೇವರಬಲ್ ಆಗಿರುತ್ತೆ. ಸ್ವಲ್ಪ ಇಂಜಿನಿಯರಿಂಗ್ ಹೆಲ್ಪ್ ಮಾಡಿರುತ್ತೆ, ಅಥವಾ ಮೆಡಿಕಲ್ ಕಾಂಬಿನೇಷನ್ಗೆ ಹೆಲ್ಪ್ ಆಗುತ್ತೆ. 12th ಮುಂಚೆ ಯಾರಾದರೂ ಇದ್ದರೆ ಈ ಒಂದು ಟ್ರಾನ್ಸಿಟು ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು. 12th ಆದಮೇಲೆ ಇದು ಪಾಸಿಟಿವ್ ಆಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆವಿ ಟೆನ್ಷನ್ನು, ಕಂಪ್ನಿಯಿಂದ ಬಾಸ್ ಇರ್ಬೋದು, ಕಂಪ್ನಿ ಇರ್ಬೋದು, ಪ್ರೆಷರ್ ಜಾಸ್ತಿ, ಹೆಚ್ಚು ಪ್ರಯತ್ನ ಪಡಬೇಕು, ಆದರೂ ಕೂಡ ರಿಸಲ್ಟ್ ಇರಲ್ಲ. ಹೈಲಿ ಡಿಫಿಕಲ್ಟ್ ಟೈಮು, ಹೈಲಿ ಟೆನ್ಷನ್ ಟೈಮ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಡಚಣೆಗಳು ಜಾಸ್ತಿ, ವ್ಯಾಜ್ಯಗಳು ಹೋಗ್ತಕ್ಕಂಥದ್ದು, ಆಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು ತುಂಬಾ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನೇ ವ್ಯಾಪಾರ ಮಾಡಿದ್ರೂ ಕೂಡ ಸ್ವಲ್ಪ ಕುಂದುಕೊರತೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಸೇಲಲ್ಲೂ ಕೂಡ ಸ್ವಲ್ಪ ಬ್ಯಾಕ್ ಸೀಟ್ ತಗೊಳುತ್ತೆ.
ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ, ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯನೂ ಕೂಡ ಸ್ವಲ್ಪ ಹೆಚ್ಚಾಗಿ ಸಮಸ್ಯೆ ಬರ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣ ಫಲ, ಇರುವಂಥದ್ದೇನು ಟೆನ್ಷನ್ ತೊಗೊಳಂಗಿಲ್ಲ. ಮನೆಯಲ್ಲಿ ಸ್ವಲ್ಪ ಬೇರೆಯವರಿಂದ ಕಿರಿಕಿರಿ ವಾತಾವರಣ ಸ್ವಲ್ಪ ತೋರಿಸ್ತಾ ಇದೆ. ಬೇರೆಯವರಿಂದ ಕಿರಿಕಿರಿ, ಟೆನ್ಷನ್, ಅನ್ಯರಿಂದ, ಮನೆ ಒಳಗಿರೋರಲ್ಲ, ಆಚೆ ಕಡೆ ಇರತಕ್ಕಂಥ ವ್ಯಕ್ತಿಗಳು ಅಥವಾ ನೇಬರ್ಸ್ ಇರ್ಬೋದು, ಸಂಬಂಧಿಕರಿರ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಇನ್ನು ಮಿಕ್ಕ ವಿಚಾರ ಎಲ್ಲ ಹೇಳಿದ್ದೀನಿ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಮೊಟ್ಟ ಮೊದಲು ಮದುವೆ ವಿಚಾರದಲ್ಲಿ ಏನಾದರೂ ಮಾತುಕತೆ ಏನೋ ನಡೀತಾ ಇದ್ದರೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಮದುವೆಗೆ ಬೇಗ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸೂರ್ಯ ಬಂದಿದ್ರು ಕೂಡ ಟ್ರಾನ್ಸಿಟ್ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ನಮ್ಮ ನಕ್ಷತ್ರ ನಾಡಿಲೂ ಕೂಡ ಹೇಳ್ತಾ ಇರ್ತೀನಿ, ನಮಗೆ ದಶಾಭುಕ್ತಿಗಳು ನಮ್ಮ ಹಣೆ ಬರನ್ ತೋರಿಸುತ್ತೆ. ಆದರೆ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಕಾಲಮಾನದಲ್ಲಿ ಈವೆಂಟ್ ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅಯ್ಯೋ ಮದುವೆ ಆಗ್ತಾ ಇಲ್ಲ, ಮದುವೆ ಜೀವನ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಮದುವೆ ಆದರೆ ಆಯಿತು, ಆಮೇಲೆ ಮುಂದೆ ಕಿತ್ತೋಗುತ್ತೋ ಅಂಟ್ಕೊಳ್ಳುತ್ತೋ ಅದನ್ನು ಟ್ಯಾಪೆ ಹಾಕ್ತೀವೋ ಅದಾಮೇಲೆ ನೋಡೋಣ. ಆದರೆ ಈವೆಂಟ್ ಆಗಿಬಿಡಬೇಕು. ಎಲ್ಲರೂ ಕೇಳ್ತಾ ಇದ್ದಾರೆ 25 ಆಯಿತು, 26 ಆಯಿತು, 28 ಆಯಿತು, ಆಗ್ತಾಯಿಲ್ಲ. ದಶಾಭುಕ್ತಿಗಳಲ್ಲಿ 1, 5, 6, 10 ಬಂದರೆ, ಭುಕ್ತಿಗಳಲ್ಲೂ ಕೂಡ 1, 5, 6, 10 ಬಂದರೆ ವೆರಿ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಮ್ಯಾರೇಜಲ್ಲಿ. 1, 5, 6, 10. ಹಾಗೆ ಅದು ಪಾಸಿಟಿವ್ ಆಗಬೇಕು ಅಂದರೆ ಈಗಿರ್ತಕ್ಕಂಥ ದಶಾಭುಕ್ತಿಗಳು ನಮಗೆ ಫೇವರಬಲ್ ಹೌಸ್ ಟ್ರಾನ್ಸಿಟ್ ಮಾಡಿದ್ರೆ ಮಾತ್ರನೇ, ಅಥವಾ ಫೇವರಬಲ್ ನಕ್ಷತ್ರ ಟ್ರಾನ್ಸಿಟ್ ಮಾಡಿದ್ರೆ, ಅಥವಾ ಫೇವರಬಲ್ ಸಬ್ಲಾಡಲ್ಲಿದ್ದರೆ, ಎಸ್ಪೆಷಲಿ 2, 7 ವಿಶೇಷವಾಗಿ ನಮಗೆ ಮದುವೆ ಕುದುರಿಸ್ಕೊಳ್ಬೋದು ಅಂತ ಹೇಳ್ತಾರಲ್ಲ, ಆ ಥರ ಮದುವೆ ಕುದುರಿಸ್ತಕ್ಕಂಥ ಒಂದು ಸಮಯ. ಸೊ ಈ ವಿಚಾರದಲ್ಲೆಲ್ಲ ನೋಡಿದಾಗ ನಮ್ಮ ಈವೆಂಟ್ ಆಗೋಗುತ್ತೆ. ಬಟ್ ಎಗೇನ್ ಈವೆಂಟ್ ಆದಮೇಲೆ ನಮ್ಮ ದಶಾಭುಕ್ತಿಗೆ ವಾಪಸ್ ವಿ ಹ್ಯಾವ್ ಟು ಬ್ಯಾಕ್ ಟು ಸ್ಕ್ವೇರ್ ಒನ್. ಅದು ಹೇಗಿದೆ ಜೀವನ ಅದೇ ತೋರಿಸುತ್ತೆ. ಈವೆಂಟ್ ಬೇರೆ, ಮದುವೆ ಜೀವನ ಬೇರೆ. ಸೊ ತುಂಬ ಜನ ಏನು ಮಾಡ್ತಾರೆ, ಸಾಲಾವಳಿ ನೋಡ್ತಾರೆ. ಸಾಲಾವಳಿ ನೋಡಿದ ತಕ್ಷಣ ಅದ್ರಲ್ಲಿ ಬಂದಿಲ್ಲ ಅಂದರೆ ಬಿಟ್ಬಿಡ್ತಾರೆ. ದಶಾಭುಕ್ತಿಗಳು ನೋಡೋದಿಲ್ಲ. ಇದು ನಾನು 5 ವರ್ಷದಿಂದ ಹೇಳ್ಕೊಂಬಂದರೂ ಕೂಡ ಮ್ಯಾಚ್ ಆಗಿಲ್ಲ ಅಂತಾರೆ. ಏನು ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ. ಬರೀ ನಕ್ಷತ್ರ ಟು ನಕ್ಷತ್ರ ಮ್ಯಾಚ್ ಮಾಡ್ತಾರೆ. ಅಲ್ಲಿ ಬರ್ತಕ್ಕಂಥ ಏಕ ನಕ್ಷತ್ರನೋ ಅಥವಾ ಒಂದೇ ರಾಶಿ ಇರುತ್ತೋ ಏನೋ ಒಂದು ಮಾಡಿಬಿಡ್ತಾರೆ. ಅದು ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಮ್ಯಾಚ್ ಮೇಕಿಂಗ್ ಅಥವಾ ಸಾಲಾವಳಿ ಅಲ್ಲ. ಅದರ ಎಫೆಕ್ಟು ನಾಟ್ ಮೋರ್ ದೆನ್ 10% ಅಷ್ಟೇ. ಏಕೆಂದರೆ ಅದರಲ್ಲಿ ದಶಾ ಸಿಸ್ಟಮ್ ಇಲ್ಲ. ಹಾಗೆ ಇವರ ಲಗ್ನದಿಂದ ಅವರ ಲಗ್ನ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ದಶಾದ ಕಾಂಬಿನೇಷನ್ ಯಾವ್ದು ನಡೀತಾ ಇದೆ, ನೆಗೆಟಿವಾ ಪಾಸಿಟಿವ್ ಇದೆಯಾ, ಎಲ್ಲಿವರೆಗೂ ಆ ದಶಾ ನೆಗೆಟಿವ್ ಇದೆ ಅಥವಾ ಎಲ್ಲಿವರೆಗೂ ಪಾಸಿಟಿವ್ ಇದೆ ಆ ದಶಾ, ಇಷ್ಟನ್ನೂ ನೋಡೋದಿಲ್ಲ. ಕೇವಲ ಸಾಲಾವಳಿ ನೋಡಿ 36ಕ್ಕೆ 30 ಬಂದು 33 ಬಂದು ಮಾಡಿರ್ತಕ್ಕಂಥವ್ರು ಯಾಕೆ ಸುಖವಾಗಿಲ್ಲ? ಎಷ್ಟೋ ಜನ ನಿದರ್ಶನ ಇದೆ, ನಿಮಗೆ ನೀವೇ ನೋಡ್ಕೊಳ್ಳಿ. ಹೌದು, ಯಾರೋ ಒಬ್ಬರ ಹತ್ರ ಹೋಗಿದ್ವಿ, ಹಾಕ್ಸ್ಕೊಂಡ್ವಿ, ಸಾಲಾವಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಏನಾದರೂ ಕುಜ ಏನಾದ್ರು ಇಲ್ಲ, ಅಲ್ಲಿ ಇಲ್ಲ ಅಂದರೆ ಅದನ್ನು ಸ್ವಲ್ಪ ಒಳ್ಳೆ ಕಡೆ ಇದ್ದರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವು ಎಷ್ಟೋ ಕಡೆ ನಾನು ನೋಡಿರ್ತಕ್ಕಂಥದ್ದು ಮದುವೆ ಜೀವನನೇ ಚೆನ್ನಾಗಿರಲ್ಲ. ಮ್ಯಾರಿಡ್ ಲೈಫ್ ಕಿತ್ತೋಗಿರುತ್ತೆ, ಒಬ್ರಿಗೊಬ್ರಿಗೆ ಬರಲ್ಲ, ಸಪ್ರೇಟ್ ಹೋಗ್ಬಿಡ್ತಾರೆ. ಯಾಕೆ? 1, 5, 6, 10 ಕಾಂಬಿನೇಷನ್ ನಡೀತಾ ಇರುತ್ತೆ ದಶಾದಲ್ಲಿ, ಭುಕ್ತಿಲಿ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾಯಿಂಟ್ಸ್, ದಿ ದಶಾ ಅಂಡ್ ಭುಕ್ತಿ ಡ್ರೈವ್ಸ್ ಅಸ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಎಲ್ಲ ವಿಚಾರದಲ್ಲೂ ನಡೆಯುತ್ತೆ. ಇದು ಬರೀ ಮದುವೆ ವಿಚಾರದಲ್ಲೇ ಅಲ್ಲ, ಮನೆಯಲ್ಲೂ ವಾತಾವರಣ. ನನ್ನ ಮಗ ಅಥವಾ ನನ್ನ ಮಗಳು ಭಾಳ ಟೆನ್ಷನ್ನು, ಕೋಪ ಜಾಸ್ತಿ, ಅಡಮೆಂಟ್ ಜಾಸ್ತಿ, 6ನೇ ಮನೆ ಜಾಸ್ತಿ ರನ್ ಆಗ್ತಾ ಇರುತ್ತೆ ಅವಾಗ. 6 ಈಸ್ ಎ ವೆರಿ ಬ್ಯಾಡ್ ಹೌಸ್ ಫಾರ್ ಇದು ಏನಂತಾರೆ, ಒಬ್ಬರ ಜೊತೆ ಒಂದು ರೀತಿಯ ಒಂದು ಫ್ರೆಂಡ್ಶಿಪ್ಪೋ ಒಡನಾಟನೋ ಅಥವಾ ಪ್ರೀತಿಯಿಂದ ಇರ್ತಕ್ಕಂಥದ್ದು ಮಾಡಬೇಕು ಅಂದರೆ 6ನೇ ಮನೆ ಸ್ವಲ್ಪ ಜನರಲಿ ರಾಹುನಲ್ಲಿ ಮತ್ತು ಕೇತುನಲ್ಲಿ ಮತ್ತು ಮಂಗಳನಲ್ಲಿ ಮತ್ತು ಲಾಸ್ಟಲ್ಲಿ ಶನಿಲಿ 6ನೇ ಮನೆ ನಕ್ಷತ್ರದಲ್ಲಾದರೂ ಆಗಲಿ
ಯಾರಿಗೂ ಕೇರ್ ಮಾಡದೇ ಇರ್ತಕ್ಕಂಥವ್ರು, ಎಲ್ಲೂ ಕೂಡ ಅವ್ರಿಗೆ ಒಂದು ಒಳ್ಳೆ ಭಾವನೆ ಅನ್ನೋದಿಲ್ಲ. ಎಷ್ಟೋ ಜನ ಒಂದು ಬೇರೆಯವ್ರಿಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ಅವ್ರ ಹತ್ರ ಹಣ ಕಿತ್ಕೊಳ್ಳೋದು ಅಥವಾ ಅವ್ರ ಹತ್ರ ಹಿಂಸೆ ಮಾಡೋದು ಅದೆಲ್ಲ ಮಾಡ್ತಕ್ಕಂಥದ್ದು ಇದ್ರೂ ಕೂಡ ಅವ್ರಿಗೇನು ಒಂದು ಸ್ವಲ್ಪನೂ ಕೂಡ ಕರುಣೆ ಅನ್ನೋದು ಬರದೇ ಇರತಕ್ಕಂಥದ್ದು 6ನೇ ಮನೆ. ಹಾಗೆ ಕಪಟದಿಂದ ಮಾಡ್ತಕ್ಕಂಥದ್ದು 5ನೇ ಮನೆ, ಅದು ಬೇರೆ. ನೆನ್ನೆ ಹೇಳಿದ್ದೀನಿ 5ನೇ ಮನೆ ಕಪಟ, ಸ್ವಲ್ಪ ನಾಟಕ ಕಪಟ 5. ಬಟ್ 6 ಸ್ಟ್ರೈಟ್ ಫಾರ್ವರ್ಡ್, 6 ಇಸ್ ಸ್ಟ್ರೈಟ್ ಫಾರ್ವರ್ಡ್, 5 ಇಸ್ ಕನ್ನಿಂಗ್. 5 ಇಸ್ ಕನ್ನಿಂಗ್. ಸ್ವಲ್ಪ 5 ಬರೋರು ಈ ಕನ್ನಿಂಗ್ನೆಸ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. 5 ಹಿಟ್ ಆಗಬಾರ್ದು. ಎಸ್ಪೆಷಲಿ ಹಿಟ್ ಥಿಯರಿಲಿ 5 ಹಿಟ್ ಆಗಬಾರ್ದು. 5 ಹಿಟ್ ಆಗಿ 10 ಬಂದು 11 ಬಂದರೆ ಸರ್ ಹೋಗುತ್ತೆ. 5 ಹಿಟ್ ಆಗಿಬಿಟ್ಟು 9 ಜೊತೆ ಬರೋದು, 5 ಹಿಟ್ ಆಗಿಬಿಟ್ಟು 12 ಜೊತೆ ಬರೋದು, 5 ಹಿಟ್ ಆಗಿಬಿಟ್ಟು 8 ಜೊತೆ ಬರೋದು, ಇಟ್ಸ್ ವೆರಿ ವೆರಿ ಡೇಂಜರಸ್. ಅವ್ರಿಗೆ ಗ್ರೋತ್ ಕರ್ಟೇಲ್ ಆಗಲ್ಲ, ಕಮ್ಮಿ ಆಗ್ತಾ ಇರುತ್ತೆ. ಯಾಕಂದರೆ 5th ಹೌಸ್ ಲಕ್ಷ್ಮೀ ಸ್ಥಾನ ಆಗಿರೋದ್ರಿಂದ ನಾವು ಭಾಳ ಶ್ರೇಷ್ಠವಾಗಿದ್ದರೆ 5th ಹೌಸ್ ನಮಗೆ ಕೊಡುತ್ತೆ. ಯಾಕಂದರೆ ಎಷ್ಟೊಂದು ಈ ಹೀರೋಗಳ ಜಾತಕದಲ್ಲಿ, ಹೀರೋಯಿನ್ ಜಾತಕದಲ್ಲಿ 5th ಹೌಸ್ ಭಾಳ ಪ್ರಮುಖ. ಯಾಕಂದರೆ ಆ್ಯಕ್ಟಿಂಗ್ಗೆ ಮತ್ತು ನಮ್ಮ ಸಿಂಗಿಂಗ್ಗೆ ದೊಡ್ಡ ಆ್ಯಕ್ಟರ್ಸ್ ಇರೋರು ಎಲ್ಲ 5 ಜಾಸ್ತಿ ಇರುತ್ತೆ. ಅವರು ಜೀವನದಲ್ಲಿ ಸ್ವಲ್ಪ ಕರೆಕ್ಟಾಗಿ ಇದ್ದರೂ ಕೂಡ ಅವರು ಹೆಚ್ಚಾಗಿ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥವ್ರಿಗೆ ಅತ್ಯಂತ ಎತ್ತರ ಹಣವನ್ನು ಕೊಡ್ತಕ್ಕಂಥದ್ದು 5ನೇ ಮನೆ. ಯಾಕಂದರೆ 5th ಹೌಸ್ ಇಸ್ ದಿ ಹೌಸ್ ಫಾರ್ ಇವನ್ ಫಾರ್ ಸಾಫ್ಟ್ವೇರ್ವರೆಗೂ ದುಡ್ಡು ಕೊಡೋದೇ 5ನೇ ಮನೆ. ಕೆಲವರೆಲ್ಲ ಸಾಫ್ಟ್ವೇರಲ್ಲಿ 1 ಲಕ್ಷ, 1.5 ಲಕ್ಷ, 2 ಲಕ್ಷ ತೊಗೊಳ್ತಕ್ಕಂಥದ್ದು, ಅಥವಾ ಸಾಫ್ಟ್ವೇರ್ ಬಿಸ್ನೆಸಸ್ ಮಾಡಿದ್ರೆ 5, 7, 11 ಬರ್ತಕ್ಕಂಥದ್ದು. ಆ ಎನರ್ಜೀಸ್ನ ಚೇಂಜ್ ಮಾಡಬೇಕು. ಈಗ 5, 9, 11 ಇದೆ, ಅವರು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡಬೇಕು, ಅದು ನ್ಯಾಯಯುತವಾಗಿ ಮಾಡಬೇಕು. ನಾವು ಅನ್ಯಾಯದ ದಾರಿ 5, 8, 12, 5, 9, 12 ಅಥವಾ 5, 7, 12 ಬಂದುಬಿಟ್ರೆ ಅದನ್ನು ನಮ್ಗೆ ಎಷ್ಟೇ ಚೆನ್ನಾಗಿದ್ರು ಕೂಡ ಅದೋ ಗಟ್ಟಿ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಕಾಂಬಿನೇಷನ್ನು ಮುಂದಿನ ದಶಗಳಲ್ಲಿ ಇನ್ನೂ ವರ್ಷ ಆಗಿಬಿಡುತ್ತೆ. ಅದೇನೋ ಕಂಟಿನ್ಯೂ ಆದರೆ ಅದನ್ನು ನೋಡ್ಕೋಬೇಕಾಗತ್ತೆ ನಮ್ಮ ಕಾಂಬಿನೇಷನಲ್ಲಿ. ಸೊ 2-7 ಕಾಂಬಿನೇಷನ್ನು ಭಾಳ ಒಳ್ಳೆಯದು. 2-7-11 ಕಾಂಬಿನೇಷನ್ ಒಳ್ಳೆಯದು. ಕುಂಭ ಲಗ್ನದವ್ರಿಗೆ ಮದುವೆ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ, ಜಾಬಲ್ಲಿ ತುಂಬ ಚೆನ್ನಾಗಿದೆ. ವೈವಾಹಿಕ ಆಲ್ರೆಡಿ ಆಗಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಏನಾದ್ರು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಇದ್ದರೆ, ನಿಮ್ಮ ದಶಾಭುಕ್ತಿಗಳು ಫೇವರಬಲ್ ಆಗಿದ್ದರೆ ಈ ಒಂದು ಟ್ರಾನ್ಸಿಟ್ ನಿಮಗೆ ಅಡಿಷ್ನಲ್ ಟ್ರಿಗರ್ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಅಂತ ಏನೂ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನೆಲ್ಲ ವಿಚಾರದಲ್ಲೂ ಕುಂಭ ಚೆನ್ನಾಗಿರುತ್ತೆ. ಕೊನೆಯದಾಗಿ ಮೀನ ಒಂದು ಕೊನೆಯದಾಗಿ ಮೀನ ಲಗ್ನದವ್ರಿಗೆ ಕೆಲಸದ ವಿಚಾರದಲ್ಲಿ ಶ್ರಮ ಜಾಸ್ತಿ, ಹಣಕಾಸಿನಲ್ಲಿ ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು, ಎಜುಕೇಷನ್ ಸ್ವಲ್ಪ ನೆಗೆಟಿವ್ ಟೈಮ್. ಎಜುಕೇಷನ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ. ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ ಎಜುಕೇಷನ್ ಸ್ವಲ್ಪ ಸ್ಟ್ರಾಂಗ್ ಇರಲ್ಲ. ಹಾಗೆ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಹಣ ಖರ್ಚಾಗ್ತಕ್ಕಂಥದ್ದು ಭಾಳ ಜಾಸ್ತಿ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದ್ದರೂ ಕೂಡ, ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಇದ್ದರೂ ಕೂಡ, ಎಲ್ಲ ವಿಚಾರದಲ್ಲೂ ಇದ್ದರೂ ಕೂಡ ಹಣ ಹೆಚ್ಚಾಗಿ ಆಚೆ ಔಟ್ಫ್ಲೋ ಜಾಸ್ತಿ ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ. ಆರೋಗ್ಯದಲ್ಲೂ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಮೀನ ಲಗ್ನದವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಹೆಚ್ಚಾಗಿ ಚೆನ್ನಾಗಿಲ್ಲ ಕಾಂಬಿನೇಷನ್. ಆದರೆ ದೊಡ್ಡ ಕಾಂಬಿನೇಷನ್ ಏನಿಲ್ಲ, ದೊಡ್ಡದಾಗಿರ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಸಣ್ಣ ಪುಟ್ಟ ಕಾಯಿಲೆ ಸ್ವಲ್ಪ ದೀರ್ಘಕಾಲ ಬರ್ತಕ್ಕಂಥದ್ದು. ವ್ಯಾಜ್ಯಗಳಾಗ್ತಕ್ಕಂಥದ್ದು, ಮನೆಗಳಲ್ಲಿ ಸಿಕ್ಕಾಪಟ್ಟೆ ವ್ಯಾಜ್ಯ ಮತ್ತು ಗಂಡ ಹೆಂಡರ ನಡುವೆ ತುಂಬಾ ವೈಮನಸ್ಯ ಭಾಳ ಸ್ಟ್ರಾಂಗ್ ಆಗಿ ಬರುತ್ತೆ. ದಶಾಭುಕ್ತಿ ಸೂರ್ಯ ಇದ್ದರೆ 1 ತಿಂಗಳ ಕಾಲ. ಮತ್ತು ಅದು ಬಿಟ್ಟರೆ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಮೀನ ಲಗ್ನದವ್ರಿಗೆ. ಓಕೆ, ಇಷ್ಟು ಸೂರ್ಯನ ಒಂದು ಪ್ರವೇಶ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಒಂದು ಎಲ್ಲ ವಿಚಾರನೂ ಹೇಳಿದ್ದೀನಿ. ಇನ್ನು ಮುಂದಿನ ಯಾವುದು ಟ್ರಾನ್ಸಿಟ್ ಇರುತ್ತೋ ಅವಾಗ ನಾನು ಖಂಡಿತ ಹೇಳ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸಣ್ಣ ವಿರಾಮ ನಂತರ ಏಪ್ರಿಲ್ 24ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ಬನ್ನಿ ಸೇರ್ಕೊಳ್ಳಿ. ಏಪ್ರಿಲ್ 24ನೇ ತಾರೀಕು 2 ಬ್ಯಾಚ್ ಇರುತ್ತೆ. 84ನೇ ಬ್ಯಾಚ್ ಶುರು ಮಾಡ್ತಾ ಇದ್ದೀವಿ. ಕರೆಗಳು ತೊಗೊಳ್ಳೋಣ. ಸಾಕಷ್ಟು ಕರೆ ಬರ್ತಾ ಇದೆ. ಕರೆಗಳು ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ.
ಗುರುಜಿ ನನ್ ಡೇಟ್ ಆಫ್ ಬರ್ತ್ 22. ಯಾಕಮ್ಮ ಏನಾಯ್ತು? ಆ, ಇಲ್ಲ ಸರ್ ಗುರುಜಿ, ಪ್ರಾಬ್ಲಮ್ ಅಂದ್ರೆ ಏನು ಕಷ್ಟ 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 ಮೊದ್ಲಿಂದೆ ಹುಟ್ಟಿದಾಗಿಂದೆ ಬರೇ ಕಷ್ಟ. ಮ್ಯಾರೇಜ್ ಆಯ್ತು 30 ವರ್ಷ, ಮ್ಯಾರೇಜ್ ಆಗಿ 30 ವರ್ಷ ಆಯ್ತು, ಬರೇ ಕಷ್ಟ. ಹಾ. ಏನು ಯಾವ ಪೂಜೆ ಮಾಡಿದ್ರನು ಯಾವ್ದು ಫಲ ಇಲ್ಲ. ಯಾಕೆ ಹೀಗ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಹಿಂಗೆ ಜೀವನ ನಡೀತಾ ಇದೆ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಮಾತಾಡ್ತಾ. ಹುಬ್ಳಿಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಹೌಸ್ ವೈಫ್. ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ. ಯಾವ ಊರಲ್ಲಿ ವರ್ಕ್ ಮಾಡ್ತಾರೆ? ಅಲ್ಲಿ ಹುಬ್ಳಿನಲ್ಲಿ, ಅಲ್ಲೇ ಕಿರ್ಲೋಸ್ಕರ್ ಅಂತ ಹೇಳಿದೆ. ಓಕೆ ಓಕೆ. ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳು. ಮಗಳದು ಮದ್ವೆ ಆಗಿದೆ. ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಕಷ್ಟ, ತುಂಬಾ ಕಷ್ಟ. ಕಷ್ಟ ಏನ್ ಕಷ್ಟ? ಕಷ್ಟ ಅಂದ್ರೆ ಏನು, ದುಡ್ಡು ಬರ್ತಿದೆ, ದುಡ್ಡು ಸಾಲಕ್ ಸಾಕಾಗಂಗಿಲ್ಲ, ಪೇಮೆಂಟ್ ಸರಿ ಆಗಂಗಿಲ್ಲ. ಹಂಗೆ ಇವತ್ತ ಇದೆ, ಇವತ್ ನಾಳಿಲ್ಲ, ಹೀಗೆ. ಸ್ವಂತ ಮನೆ ಇದೆಯಾ? ಇಲ್ಲ ಇಲ್ಲ, ಅದೇ ಮನೆ ಯೋಗ. ಏನು ಸಾಲ ಮಾಡ್ಕೊಡ್ರಿ ಅಂದ್ರೆ ಯಾವ ತರ ಆಯ್ತು ಸಾಲ? ಸಾಲ ಮಗಳ ಮದ್ವೆಗೆ ಸಾಲ ಮಾಡಿದ್ದಾರೆ, ಗೊತ್ತಾಗಿಲ್ಲ. ಅದು ನಮ್ಮ ಮನೆಯವರು ಸಾಲ ತಗೊಂಡಿದ್ದು ಗೊತ್ತಾಗಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಆಯ್ತು. ಮಗಳು ಚೆನ್ನಾಗಿದ್ದಾರ ಅವರು? ಅವಳು ಚೆನ್ನಾಗಿದ್ದಾಳೆ, ಆರಾಮಿದ್ದಾಳೆ. ಸರಿ, ಓಕೆ. ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನೋಡೋಣ. ಹ. ಈಗ ಕಷ್ಟ ಅಂದ್ರೆ ಹಣದ ಕಷ್ಟನಾ ಏನು ಅಂತ ನನಗೆ ಇಲ್ಲಿ ಕಾಂಬಿನೇಷನ್ ಗೊತ್ತಾಗ್ಬೇಕಷ್ಟೇ. 1 to 240 ಒಂದು ನಂಬರ್ ಹೇಳಿ. 160. 160? ಹಾ. ಓಕೆ. ಕೇಳಿರ್ತಕ್ಕಂಥ ದಶಾಭುಕ್ತಿಗಳು ನೋಡೋಣ. ಕೇತು 2021 ಗುರು ಶನಿ ಬುಧ ಕಾಂಬಿನೇಷನ್ ನೋಡೋಣ. ಆಮೇಲೆ ಶುಕ್ರ ನಿಲ್ಸೋಣಾಗುತ್ತಾ. ಗುರು ಶನಿ ಬುಧ ನೋಡಿ, ಯಾವಾಗಲೇ ಹೇಳ್ತಾ ಇದ್ದೆ, ಈ 5ನೇ ಮನೆ ಜಾಸ್ತಿ ಹಿಟ್ಟಾದರೆ ಪ್ಲ್ಯಾನಿಂಗ್ ಸ್ವಲ್ಪ ಕಮ್ಮಿ, ಮತ್ತು ಲ್ಯಾವಿಶ್ ಸ್ಪೆಂಡಿಂಗ್ ಅಂತ ಹೇಳ್ತೀವಿ ನಾವು. ಲ್ಯಾವಿಶ್ ಅಂದರೆ ಮಿತ ಖರ್ಚು ಕಾಂಬಿನೇಷನ್ ಇಲ್ಲ ಇಲ್ಲಿ. ನಿಮ್ಮ ಜೀವನ ಏನೂ ತೊಂದರೆ ಆಗಲ್ಲ. ಫಸ್ಟ್ ಪಾಯಿಂಟಲ್ಲಿ ಅಲ್ಲಿ 8, 12 ಬಂದಿದ್ರೆ ಜೀವನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಎಲ್ಲೂ ಕೂಡ 8, 12 ಹಿಟ್ ಥಿಯರಿಲಿ ಬಂದಿಲ್ಲ. 5, 5, 5 ಜಾಸ್ತಿ ಬಂದಿದೆ, ಒಪ್ಕೊಳ್ತೀನಿ. ಸ್ವಲ್ಪ ಹಣದ ತೊಂದರೆ ಇರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಎಫರ್ಟ್ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಮುಂದಿನ ದಶಮಾನಗಳಲ್ಲೂ ಸ್ವಲ್ಪ ಹಾಗೆ ಇರುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗು, ಕಂಟ್ರೋಲಿಂಗು ಸ್ವಲ್ಪ ಇಲ್ಲ ಅಂತ ಮೇಜರಾಗಿ ಹೇಳ್ಬೋದು. ಎಲ್ಲ ಕಡೆನೂ 5-5-5 ಕಾಂಬಿನೇಷನ್ ಬಂದಿರೋದ್ರಿಂದ. ಒಂದು ಹಣ ಬರುತ್ತೆ, ಅದರದ್ದು ಕರೆಕ್ಟ್ ಪ್ಲ್ಯಾನಿಂಗು ಕುತ್ಕೊಂಡು ಆಲೋಚನೆ ಮಾಡಿದ್ರೆ ಖಂಡಿತ ಬರುತ್ತೆ. ಇಲ್ಲಿ ಪ್ಲ್ಯಾನಿಂಗ್ಗೆ 6ನೇ ಮನೆ ಯಥೇಚ್ಛವಾಗಿ ಬರಬೇಕು ಅಂದರೆ ಮಂಗಳನಲ್ಲಿ ಕಾಂಬಿನೇಷನ್ ಇರೋದ್ರಿಂದ ನೀವಿಬ್ಬರೂ ಕೂಡ ಕೆಂಪು ದಾರ ಕಟ್ಕೊಳ್ಳಿ. ಸ್ವಲ್ಪ ಸೇವಿಂಗ್ ಆಗ್ತಕ್ಕಂಥದ್ದು. ಏನನ್ನು ದಾನ ಮಾಡಬೇಕು ಅಂದರೆ ಅಕ್ಕಿ ದಾನ ಮಾಡಿ. ಯಾರು ಬಡವರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಪ್ರತಿ ಸೋಮವಾರ ನೀವು ಅಕ್ಕಿ ಕೊಡ್ತಾ ಬಂದರೆ ಎಷ್ಟು ಬೇಕೋ ಅಷ್ಟು, ನೀವು 100 ಗ್ರಾಮ್ ಕೊಡ್ಬೋದು, 10 kg ಕೊಡ್ಬೋದು, 100 kg ಕೊಡ್ಬೋದು, ಅದು ನಿಮ್ಮಿಷ್ಟ. ವಾರ ನಿಮ್ಮ ಕಷ್ಟ ಏನಿದೆ, ಈಗ ಅದೇನು ಫೈನಾನ್ಷಿಯಲ್ ಬರ್ಡನ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡಬೇಕು ಅನ್ನೋದು ಒಂದು ಕಾಂಬಿನೇಷನ್ ಬಂದಿದೆ. ಬಟ್ ಆದರೆ ಜೀವನದಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ತಲೆ ಹೋಗ್ತಕ್ಕಂಥ ಯಾವ ಕಾಂಬಿನೇಷನು ಇಲ್ಲ. ಯಥೇಚ್ಛವಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಹೇಳ್ಕೊಳ್ಳಿ. ಕೈಲಾಶ ಯಂತ್ರ ಸ್ವಲ್ಪ ಸ್ಥಾಪನೆ ಮಾಡಿದ್ರೆ ಏನಾದ್ರು ಕಣ್ಣು ದೃಷ್ಟಿ ಅದು ಇದು ಇದ್ದರೆ ಖಂಡಿತ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು 30% ಸೇವ್ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ತೆ. ನಮಸ್ಕಾರ, ಹೇಳಿ. ನಾವು ಸ್ವಲ್ಪ ಒಬ್ಬರಿಗೆ ದುಡ್ಡು ಕೊಟ್ಟಿವ್ರಿ ಗುರುಜಿ. ಅವರು ಮರಳಿ ಕೊಡಾಕ್ತಾ ಇರಲ್ರಿ ಗುರುಜಿ. ಇವತ್ತೆ ಬರುತ್ತೋ ಅಲ್ವಾ ಅಷ್ಟು ಹೇಳ್ತೀನಿ ನಾನು. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 15 ಗುರುಜಿ. 15. ಕಾಂಬಿನೇಷನ್ ಏನಿರುತ್ತೆ? 8, 10. ಚೆಕ್ ಏನಾರು ತಗೊಂಡಿದ್ದೀರಾ? ಇಲ್ರಿ ಗುರುಜಿ,
ಗುರುಜಿ ಹಂಗ ಕೊಟ್ಟಾರ್ರಿ. ಏನೋ ಒಂದು ಫಾರಂ ಗಿರಂ ಏನು ತಗೊಂಡಿಲ್ಲ ನೀವು ಬರ್ಸ್ಕೊಂಡಿರೋದು? ಏನು ಇಲ್ರಿ, ಹಂಗ ಸುಮ್ಮ ಅಕೌಂಟ್ ಇಂದ ಏನಾರು ಕೊಟ್ಟಿದ್ದೀರಾ? ಇಲ್ರಿ, ಫ್ರೆಂಡ್ಶಿಪ್ ಒಳಗ್ ಹಿಂಗ್ ಕೊಟ್ಟಾರ್ರಿ. ಫ್ರೆಂಡ್ಸ್ ಅಲ್ಲ, ಯಾರು ಕೊಡ್ಲಿ ಬಿಡಿ, ಅದು ಫ್ರೆಂಡ್ ಆಗಿರ್ಲಿ ಇದಾಗಿರ್ಲಿ, ಅಕೌಂಟ್ ಇಂದ ಏನಾರು ಕೊಟ್ಟಿದಾರಾ? ಇಲ್ರಿ, ಅಕೌಂಟ್ ಇಂದ ಏನ್ ಕೊಟ್ಟಿಲ್ರಿ ಗುರುಜಿ. 2003 ಕೊಟ್ಟಾರ್ರಿ ಗುರುಜಿ. 25,000 ರೂಪಾಯಿ ಕೊಟ್ಟಾರ್ರಿ. ಮರಳಿಯನ್ನು ಕೊಡಾಕ ತಯಾರಿಲ್ರಿ. ಕೇತುನಲ್ಲಿ 8 ಮತ್ತು 10 ಕಾಂಬಿನೇಷನ್ ಇದೆ, ಆಬ್ಸ್ಟಕಲ್ಸ್ ಇದೆ. ಸರಿಯಾಗಿ ಹೋಗಿ ಕೇಳಿದ್ರೆ ಬರುತ್ತೆ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಎಷ್ಟು ಕೇಳಿದ್ರು ಕೊಡವಲ್ರಿ ಗುರುಜಿ. ಒಟ್ಟ ಕೇಳಿ ಸಾಕಾಗಿದೆ ಗುರುಜಿ. ಎಷ್ಟು ಕೊಡ್ಬೇಕೀಗ ಅವರು? 25,000 ಕೊಡ್ಬೇಕ್ರಿ ಗುರುಜಿ. ಯಾವ ಊರಲ್ಲಿ ನೀವು? 2003 ಕೊಟ್ಟಾರ್ರಿ. ಯಾವ ಊರಲ್ಲಿ ಇರೋದು ನೀವು? ಅವ್ರು ಯಾವ ಊರಲ್ಲಿ ಇರೋದು? ಅವರು ಇಲ್ಲೇ ನಮ್ಮೂರ್ ಪಕ್ಕನೇ ರೀ. ನಾವು ರಾಮದುರ್ಗ ತಾಲೂಕು ರೀ ಗುರುಜಿ. ಎಲ್ಲಿ ಇರೋದು ಅವರು? ಯಾವತ್ತು ಅವರು ತಾಲೂಕಲ್ಲೇ ಇದ್ದಾರಾ? ಅವರು ರಾಮದುರ್ಗ ತಾಲೂಕಿನಲ್ಲೇ ಇದ್ದಾರೆ. 2003. ಹೌದು. 20 ವರ್ಷ ಆಗ್ತಾ ಬಂತು? ಹಾ, ಅಷ್ಟಾಗಿರ್ಬೋದ್ರಿ ಗುರುಜಿ. 19 ವರ್ಷ ಮ್ಯಾಲ ಆಗಿರ್ಬೇಕು ನೋಡ್ರಿ. ನಿಮ್ಮ ಯಜಮಾನ್ರ ಅವ್ರ ಹತ್ರ ಇನ್ನೂ ಮಾತಾಡ್ತಾ ಇದ್ದಾರಾ? ಮಾತಾಡ್ತಾರ್ರಿ ಗುರುಜಿ. ಹೋದ್ರು ಇದನ್ ಮಾಡ್ತಾರ್ರಿ, ಆಮೇಲೆ ಕೊಡ್ತೀವಿ ಅಂತಾರ್ರಿ. ಕೊಡಾಕ ತಯಾರಿಲ್ರಿ. ಊಟ ಬರೀ ಹೋದ್ ಸರ್ತಿಗೊಮ್ಮೆ ಹಂಗ ಹೇಳ್ತಾರ್ರಿ. ನಿಮ್ಮ ಯಜಮಾನ್ರು ಇದ್ದಾರಾ ಪಕ್ಕದಲ್ಲೇ? ಹಾ, ಇದಾರೆ ಗುರುಜಿ. ಈಗ ಅವ್ರು ಹೋಗ್ತಾರೆ, ಮಾತಾಡ್ತಾರೆ, ಯಾಕೆ ಜೋರಿಲ್ಲ? ಇಲ್ಲಿ ಬರುತ್ತೆ ಅಂತ ಬರ್ತಾ ಇದೆ, ಯಾಕೆ ಜೋರು ಮಾಡ್ತಾ ಇಲ್ಲ? ಯಾಕೆ ವಸೂಲಿ ಮಾಡಕ್ಕೆ ತಾಕತ್ತಿಲ್ವಾ? ಇಲ್ಲಿ ಜಾತಕದಲ್ಲಿ ಎಲ್ಲೂ ಕೂಡ ಇಲ್ಲಿ ಕಾಂಬಿನೇಷನ್ ನೆಗೆಟಿವ್ ಬರಲಿಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅವ್ರ ಕೈಯಾಗ ಕೊಡ್ತೀನಿ ನೋಡಿ. 1,000 2,000 ಇಸ್ಕೋಬೋದಾಗಿತ್ತಲ್ಲ. 20 ವರ್ಷ ತಿಂಗಳ 500 ರೂಪಾಯಿ ಬಂದಿರೋ ಮುಗ್ದೋಗಿರೋದಲ್ಲ. 500 ರೂಪಾಯಿ ಅದೇ ರೀ, ಅಷ್ಟು ಇದನ್ ಮಾಡಿದ್ರು ಅವ್ರು ಕೊಡ್ತಾ ಇಲ್ರಿ ಗುರುಜಿ. 500 ರೂಪಾಯಿನೂ ಕೊಡಲ್ಲ ಅಂತಾರ? ಅದ ಕೊಡ್ತೀನಿ ತಡ್ರಿ ಗುರುಜಿ ಅವ್ರ ಕಡೆ. ಅವ್ರ ಹತ್ರ ಕೊಟ್ಟು ನಾನೇನ್ ಮಾಡ್ಲಿ? ಅಲ್ಲ ಸರ್, 25,000 2003 ಕೊಟ್ರು ಅಂತ ಹೇಳ್ತಾ ಇದಾರೆ. 2003 ಏನ್ ಕೆಲಸ ಮಾಡ್ತಾರ ಅವರು? ಅವರು ಟೈಲರಿಂಗ್ ಮಾಡ್ತಾರೆ. ಹೌದು. ಈಗ ತಿಂಗಳಿಗೆ ಒಂದು 500 ರೂಪಾಯಿ ಇಸ್ಕೊಂಬರ ಕಷ್ಟನಾ? 20 ವರ್ಷದಿಂದ ಕೇಳ್ತಾ ಇದ್ರ ಅದನ್ನ. ಅಂದ್ರೆ ಅವರು ಒಬ್ಬರ ಕಡೆಯಿಂದ ಇಸೋದು ಕೊಟ್ಟಿದ್ದೇವ್ರಿ. ನಮ್ಮ ಮೊದಲು ಎಷ್ಟು ಕೊಟ್ಟಿದ್ದೇವೆ ಅವ್ನಿಗೆ ಕೊಟ್ರೆ ಅರ್ಧ ಕೊಟ್ಟಾರೆ ಸರ್. ಅದ ಅರ್ಥ ಆಯ್ತು ಸರ್. 500 ರೂಪಾಯಿ 1000 ರೂಪಾಯಿ ಪಿಗ್ಮಿ ಕಲೆಕ್ಷನ್ ಮಾಡ್ಬೋದಾಗಿತ್ತಲ್ಲ ಹೋಗಿ 20 ವರ್ಷ 18 ವರ್ಷದಲ್ಲಿ. ಅದೆಲ್ಲ ಗೊತ್ತಿಲ್ಲ. ಜೋಬಲ್ಲಿ ಎಷ್ಟು 200 ರೂಪಾಯಿ 300 ರೂಪಾಯಿ ಇಸ್ಕೊಂಬಂದ್ರೆ ಇಷ್ಟೊಂದು ಮುಗದೆ ಹೋಗಿರೋ 50,000 ಬಂದಿರೋದೇನೋ ಬಡ್ಡಿ ಸಮೇತ. 2003 ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳ್ತಾ ಇರೋದು. ಹೆಂಗೆ ಸ್ನೇಹಿತರು ನೀವು? ಸ್ನೇಹಿತರು ಕೂಡಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಯಾವಾಗ ಮಾತಾಡ್ಸಿದ್ರಿ? ಈಗ 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 6 ತಿಂಗಳ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಂದ್ರೆ ಒಂದೇ ಸತಿ 25,000 ಅವತ್ತು ಕೊಟ್ಟಿಲ್ಲ ಅಂದ್ರೆ ಇವತ್ತು ಹೆಂಗ್ ಕೊಡ್ತಾರೆ? ಅಂದ್ರೆ ಅದು ಕೊಟ್ಟಿರ್ತ. ಈಗ ಎಲ್ಲಾ ದುಡ್ಡು ಕೊಟ್ಟಿರೋರ್ಗೆ ಇದೇ ಪ್ರಾಬ್ಲಮ್ ನಾನು ನೋಡ್ತಾ ಇರ್ತೀನಿ. ಈ ಕ್ಯಾಶ್ ಕೊಟ್ಟಿರೋದ್ರಂತೂ ದೊಡ್ಡ ಸಮಸ್ಯೆ. ಕೊಟ್ಟಿರೋ ಬಿಸಿ 1 ದಿವಸ 2 ದಿವಸ ಆರೋಗುತ್ತದು, ಅವ್ರಿಗೆ ಗೊತ್ತಿರಲ್ಲ. ನೀವು ಕೊಟ್ಟಿರ್ತಿರಲ್ಲ, ಅದ್ರದ್ದು ಬಿಸಿ ಲಾಸ್ಟ್ವರೆಗೂ ಇರುತ್ತೆ. ಕೊಟ್ವಿ ಅಂತ ಈಸ್ಕೊಂಡವ್ರಿಗೆ ಅವತ್ತಿನ ಬಿಸಿ ಅಷ್ಟೇ. ಕಲಿಯುಗದಲ್ಲಿ 5-8-12 ಕಾಂಬಿನೇಷನ್ ಬಂದರೆ ಆ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಲ್ಲ. ಇಲ್ಲಿ ನೀವು ಕೇಳಿ ಸ್ವಲ್ಪ ಇಸ್ಕೋಬೋದು ಅಂತ ಬರ್ತಾ ಇದೆ. ನನ್ನದು ಏನು ಒಟ್ಟಿಗೆ 25,000 ಬೇಕು ಅಂದರೆ ಅವ್ರು ಟೈಲರ್ ಮಾಡ್ತಂದ್ರೆ ಎಲ್ಲಿಂದ ಬರುತ್ತೆ ದುಡ್ಡು ಗೊತ್ತಿಲ್ಲ. ಅಂದ್ರೆ ಈಗ ಅವ್ರ ಪ್ಲಾಟ್ ಮಾರಾಕತ್ತಿದ್ದಾರೆ, ಅದನ್ನ ಅದಕ್ಕೆ ಕೊಡ್ತೀವಿ ಅಂತ ಹೇಳಕತ್ತಂದ್ರೆ 18 ವರ್ಷ ಆದ್ಮೇಲೆ. ಹ್ಞೂ, ಪ್ಲಾಟ್ ಮಾರಾಕತ್ತಾರೆ ಈಗ ಒಂದು. ಸೊ 25,000ಕ್ಕೆ ಎಷ್ಟು ಸೇರಿಸ್ಕೊಡ್ತಾರೆ? ಎಷ್ಟು ಒಟ್ಟು ಅಂದ್ರೆ ನಾವು ಬೇರೆಯವ್ರ ಕಡೆ ಕೊಟ್ಟಿದ್ರೆ ಒಟ್ಟು ಅವ್ರಿಗೆ ಏನ್ ಕೊಡ್ತೀವಿ ಕೊಟ್ಟು ಅದ್ 3 ಬಗೆಹರಿಸ್ಕೊಂತ ನಾವು ಹಾಕತ್ತೀವ್ರಿ. ನಾವು ನಡುವಾಗಿ ಕೊಡ್ಸಿದೀವ್ರಿ. ಏನೂ ಸಮಸ್ಯೆ ಹೆಚ್ಚಾಗಿಲ್ಲ ಅಂತ ಬರ್ತಾ ಇದೆ. ನೀವು ಹೋಗಿ ಕುತ್ಕೊಂಡು ಎಷ್ಟಾಗುತ್ತೋ ಅಷ್ಟು ತೊಗೊಂಬನ್ನಿ. ಅದು ಪ್ಲಾಟ್ ಮಾರಾದ್ಮೇಲೆ ನೀನು ಆಮೇಲೆ ಮಿಕ್ಕಿದ್ ಕೊಡು, ಈಗ ಎಷ್ಟಾಗುತ್ತೋ ಅಷ್ಟು ಕೊಡು ಅಂತ ವಸೂಲಿ ಮಾಡಿದ್ರೆ ಬರುತ್ತಪ್ಪ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಹೆಚ್ಚಿಗೆ ಏನೂ ಸಮಸ್ಯೆ ಬಂದಿಲ್ಲ. 500 ರೂಪಾಯಿ 1000 ರೂಪಾಯಿ ಯಾವಾಗ ಆಗುತ್ತೋ ಅದು ತೊಗೊಂಡಿದ್ರೆ ಲೆಕ್ಕದಲ್ಲಿ ಬರ್ಕೊಂಡು ಮಾಡಿದರೆ ಮುಗಿದೋಗಿರೋದು. 18 ವರ್ಷ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿ ಹೋಗ್ಬೇಕು ನಾವು? ನೆಕ್ಸ್ಟ್ ಜಾತಕದಲ್ಲಿ ತಗೊಳ್ಬೋದು, ಬರುತ್ತೆ ಅಂತ ಬರುತ್ತೆ. ತಗೊಳ್ಳೋವೇನು ನಾವು ತಗೊಳ್ಬೇಕಾಗುತ್ತೆ, ಏನು ಮಾಡೋಕ್ಕಲ್ಲ. ಒಂದೇ ಸತಿ ಬರಲಿ ಅಂತ ಆಗಲ್ಲ. ನೆಕ್ಸ್ಟ್. ನಮಸ್ತೆ. ಹಲೋ, ನಮಸ್ಕಾರ. ಹಾ ನಮಸ್ತೆ ಸರ್. ಹೇಳಮ್ಮ. ಹಾ ಸರ್, ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಯಾರ್ದು? ನಮ್ಮ ಮಗಳದ್ದು ಸರ್. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ದಾವಣಗೆರೆಯಿಂದ ಸರ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ.
17/7 17/7 1997 ಸರ್. ಸಮಯ ಬೆಳಗ್ಗೆ 7:20 ಸರ್. ಹುಟ್ಟಿದೂರು ದಾವಣಗೆರೆನೆ ಸರ್. ಪ್ರಶ್ನೆ ಸರ್ ಅವಳು PhD ಎಂಟ್ರೆನ್ಸ್ ತಗೊಂಡಿದ್ದಾಳೆ ಸರ್, ಮೊನ್ನೆ ಎಕ್ಸಾಮ್ ಬರ್ದಿದ್ದಾಳೆ. PhD ಮಾಡಿಸ್ಬೇಕು ಅಂತ ಬಹಳ ಆಸೆ ಇದೆ ನನಗೆ. ಹೆಂಗಾಗ್ತಾಳೆ ಏನು ಅವ್ರಿಗೆ ಸ್ವಲ್ಪ ಮುಂದಿಂದ ಆಗು ಹೋಗುಗಳ ಬಗ್ಗೆ ಕೇಳೋಣ ಅಂತ ಸರ್. ಮುಂದಿನ ಆಗು ಹೋಗುಗಳ ಬಗ್ಗೆ ಕ್ಲಾಸಿಗೆ ಬನ್ನಿ. ಕ್ಲಾಸಿಗೆ ಬರೋ PhD ಮಾಡ್ತೀರಾ? ನಮ್ದು ಒಂದು PhD ಮಾಡಿಸ್ಬಿಡಿ ಸರ್. ಅವಳು ಕಲಿತೇನೆ ಅಂದ್ರೆ ಖಂಡಿತ ನಿಮ್ಮದಕ್ಕೆ ಯಾವಾಗ ಬಹಳ ಸಲ ಕೇಳ್ತಿದ್ದೀನಿ ಸರ್. ನಾನು ಬಹಳ ಒತ್ತಾಯ ಮಾಡ್ತಿದ್ದೀನಿ ಅವಳಿಗೆ, ಕಲಿಪುಟ್ಟ ನೀನು ಅಂತಂದು. ಅವಳು ಯಾಕೋ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಿದ್ದಾಳೆ. ಶುಕ್ರದಶ ಸೂರ್ಯ ಭುಕ್ತಿ ನಡೀತಾ ಇದೆ. ಹಾ ಸರ್. ಶುಕ್ರದಶದಲ್ಲಿ ಸೂರ್ಯ ಭುಕ್ತಿ 1 4 11 1 3 10 ಕಾಂಬಿನೇಷನ್ ಬರಬೇಕು. 10 ಬರ್ತಾ ಇಲ್ಲ. PhD ಸ್ವಲ್ಪ ಅಷ್ಟು ಈಸಿಯಾಗಿ ಮುಗ್ಸಕ್ಕಾಗಲ್ಲ. ಎಷ್ಟೋ ವರ್ಷಗಳು ತಗೊಳ್ತಾರೆ ಅವರು ಈ ಕಾಂಬಿನೇಷನ್ಗೆ, ಬೇಗ ಮುಗ್ಸಕ್ಕಾಗಲ್ಲ. ಅಲ್ಲ ಸರ್, ಅವಳು ಜಾಯಿನ್ ಆಗ್ತಾಳ ಹೋಗ್ಲಿ ವರ್ಷ ಅನ್ಕೊಂಡಿದ್ದೇನೆ ಸರ್ ನಾನು. ಅಷ್ಟು ಸ್ಟ್ರಾಂಗ್ ಇಲ್ಲ ಮನಸ್ಸು, ಅವ್ರು ಆ ಕಡೆ ಮಾಡಲ್ಲ. ಈಗ ಬಂದಿರತಕ್ಕಂಥ ಮನಸ್ಸು ಕೆಲಸದ ಕಡೆ ಹೋಗಬೇಕು ಅಂತ ಬಂದ್ಬಿಡ್ತಾ ಇದೆ ಒಂದ್ಸತಿ. ಟೀಚಿಂಗ್ ಲೈನು, ಟೀಚಿಂಗ್ ಅಂತ ಹೇಳ್ತೀವಲ್ಲ ಆ ಲೈನು, ಪ್ರೊಫೆಸರ್ ಆಗ್ತಕ್ಕಂಥದ್ದು, ಅಥವಾ ಬೇರೆ ಎಲ್ಲರೂ ಬೇರೆ ಊರಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಕಾಂಬಿನೇಷನ್. PhD ಅನ್ನೋದು ಸ್ವಲ್ಪ ಕಷ್ಟ. ಇಲ್ಲಿವರೆಗೂ ಏನು ಓದಿದ್ದಾರೆ PhDಗೆ ಮುಂಚೆ? ಈಗ ಏನು ಓದಿದ್ದಾರೆ? ಆಕೆ ಫಾರೆನ್ಸಿಕ್ಸ್ ಅಂಡ್ ಕ್ರಿಮಿನಾಲಜಿ ಮಾಡ್ತಿದ್ದಾಳೆ ಸರ್ ಈಗ. ಅದರಲ್ಲೇ ನೀವು PhD ಮಾಡಿಸ್ಬೇಕು ಅಂತನಾ? ಹೌದು ಸರ್, ಹೌದೌದು ಸರ್. ಇದು ಮುಗಿಯೋದು ಯಾವಾಗ? ಅದು ಸರ್ ಈಗ ಮುಗ್ದಿದೆ, MSc ಮುಗ್ದಿದೆ ಸರ್. ಈಗ ಎಂಟ್ರೆನ್ಸ್ ಎಕ್ಸಾಮ್ ಬರ್ತಿದ್ದಾಳೆ PhDಗೆ. ಬಟ್ ಆದ್ರೆ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ. ಜಾಬ್ಗೆ ಹೋಗಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಜಾಬ್ಗೆ ಹೋಗಿ ಸ್ವಲ್ಪ ದಿವಸ ಆದ್ಮೇಲೆ ಮಾಡ್ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಜಾಬ್ ಅಂದ್ರೆ ಎದ್ರ ಬಗ್ಗೆ ಹೋಗ್ಬೇಕಂತ ಸರ್ ಈಗ ಏನ್ ಮಾಡಿದಾರೋ ಅದರದ್ದೇ. ಅದಕ್ಕೂ ಒಂದು ಎಕ್ಸಾಮ್ ಬರ್ದಿದ್ದಾಳೆ ಸರ್ ಮೊನ್ನೆನಾ. ಅದನ್ನೇ ಟ್ರೈ ಮಾಡ್ಲಿ, ಅಥವಾ ಟೀಚಿಂಗ್ ಟ್ರೈ ಮಾಡ್ಲಿ. ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಫೋರೆನ್ಸಿಕ್ ಲ್ಯಾಬ್ ಸೇರ್ಕೊಳ್ಳಿ. ಅದ್ರ ಮೇಲೆ ರಿಸರ್ಚ್ ಕೇಳ್ತಾರೆ ಸರ್. ಇದನ್ನೇ ಆಮೇಲೆ ಅದನ್ನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ರಿಸರ್ಚ್ಗೆ ನಮಗೆ ಕಾಂಬಿನೇಷನ್ 8-12 ಅಂತ ಬರಬೇಕು. ಅಲ್ಲಿ ಹಿಟ್ ಆಗಿರ್ತಕ್ಕಂಥದ್ದು 8-12 ಇಲ್ಲದೆ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಾನು. ಶುಕ್ರನ ಕಾಂಬಿನೇಷನ್ ಅಲ್ಲಿ ಆ ಕಾಂಬಿನೇಷನ್ ಬರ್ತಾ ಇಲ್ಲ. 1 ಕಾಂಬಿನೇಷನ್ ಮತ್ತೆ 4-11 ಕಾಂಬಿನೇಷನ್ ಬರ್ತಾ ಇದೆ. 12 ಮತ್ತೆ 8 ಹಿಟ್ ಆದ್ರೆ ರಿಸರ್ಚ್ ಅಂತ ಹೋಗ್ತೀವಿ. PhDಗೆ 10 ಬರಬೇಕು. ಎರಡೂ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟದಿಂದ ಡಿಲೇ ಆಗ್ಬಿಡುತ್ತೆ. ಫ್ರಸ್ಟ್ರೇಷನ್ ಬಂದು ಯಾವುದೋ ಒಂದು ಭುಕ್ತಿ ಟ್ರಾನ್ಸಿಟಲ್ಲಿ ಆಗ್ಬಿಡ್ಬೋದು. 5 ವರ್ಷ 6 ವರ್ಷ 7 ವರ್ಷ. ಮತ್ತೆ ಅದು ಬೇರೆ ಬೇರೆ ಎಫೆಕ್ಟ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಮದುವೆಗೆ ಎಫೆಕ್ಟ್ ಆಗುತ್ತೆ, ಕೆಲಸಕ್ಕೆ ಎಫೆಕ್ಟ್ ಆಗುತ್ತೆ, ದುಡ್ಡುಗೆ ಸ್ಯಾಲ್ರಿಗೆ ಎಫೆಕ್ಟ್ ಆಗುತ್ತೆ. ಫಸ್ಟೇ ಹೇಳ್ತಾ ಇದ್ದೀನಿ. ಓಕೆ, ಈಸಿಯಾಗಿದ್ದರೆ ನಾನು ಹೇಳ್ತೀನಿ ಬೇಗ ಆಗ್ಬಿಡುತ್ತೆ, ತಲೆ ಕೆಡ್ಸ್ಕೊಬಿಡ್ತೀವಿ. ಭಾಳ ಕಷ್ಟದಿಂದ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ಹೇಳಮ್ಮ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇರ್ಬೋದು. ಏನ್ ಪ್ರಶ್ನೆ? 155. 155. ಪ್ರಶ್ನೆ ಏನು? ನಮ್ಮ ತಮ್ಮನಿಗೆ ಮನೆ ಕಟ್ಟೋ ಯೋಗ ಇದೆ ಅಂತ. ಸರಿ, ಜೂನಿಂದ ಆಗಸ್ಟ್ ಒಳಗಡೆ ಆಗೋಗುತ್ತೆ. ಇದೇ ವರ್ಷ ಜೂನಿಂದ ಆಗಸ್ಟ್ ಒಳಗಡೆ ಆಗೋಗುತ್ತೆ. ಕಾಂಬಿನೇಷನ್ ಇದೆ, ಅರ್ಥ ಆಯ್ತಾ? ಕಾಂಬಿನೇಷನ್ ಖಂಡಿತ ಇದೆ. ಇದೇ ವರ್ಷ ಜೂನಿಂದ ಮುಂದಿನ ವರ್ಷ ಆಗಸ್ಟ್ ಒಳಗಡೆ ಕಾಂಬಿನೇಷನ್ ಆಗೋಗುತ್ತೆ. ಅವ್ರು ಮನಸ್ಸು ಮಾಡಿ ತಗೊಳ್ತಕ್ಕಂಥದ್ದಷ್ಟೇ. ಸೂರ್ಯನ ನಮಸ್ಕಾರ ಹೆಚ್ಚಾಗಿ ಮಾಡಿ, ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಂಡ್ರೆ ಮನೆ ತಗೊಳ್ಳೋ ಯೋಗ ಬೇಗ ಶೀಘ್ರವಾಗಿ ಆಗುತ್ತೆ. ಮುಂದಿನ ವರ್ಷ ಆಗಸ್ಟ್ ಒಳಗೆ ಮುಗಿದೋಗುತ್ತೆ. ಒಳ್ಳೇದಾಗಲಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ನಾವು ಚಂದ್ರಬಣ್ಣದಿಂದ ಮಾತಾಡ್ತಿರೋದು. ನನ್ನ ಮಗನ ಬಗ್ಗೆ ಕೇಳಬೇಕು. ಹೇಳಿ. 27ನೇ ತಾರೀಕು 7ನೇ ತಿಂಗಳು. 27ನೇ ತಾರೀಕು 7ನೇ ತಿಂಗಳು 2005. 2005. ಸಮಯ 1 ಗಂಟೆ 20 ನಿಮಿಷ. ಯಾವಾಗ? ಮಧ್ಯಾಹ್ನ 1 ಗಂಟೆ. ಅದನ್ನ ಹೇಳಿ. ಹುಟ್ಟಿದೂರು? ಚಂದ್ರಬಣ್ಣದಲ್ಲೇ. ಪ್ರಶ್ನೆ ಕೇಳಮ್ಮ. ಸರ್, ಅವ್ನು ಇವಾಗ 10th ಓದ್ತಾವನೆ. ಅವನು ಏನ್ ತಗೋಬಹುದು ಅಂತ ಕೇಳೋಣ ಅಂತ ಸರ್. ಸರಿ, ಶುಕ್ರದಶ ನಡೀತಾ ಇದೆ. 2022ವರೆಗೂ ಕೂಡ ರಾಹು ಭುಕ್ತಿ.
32ವರೆಗೂ ಕೂಡ ಶುಕ್ರನೇ ಇರತಕ್ಕಂಥದ್ದು. ಶುಕ್ರ ಇರತಕ್ಕಂಥ ಕಾಂಬಿನೇಷನ್ ನೋಡೋಣ ಹೇಗೆ ಬರ್ತಾ ಇದೆ ಅಂತ. ನೋಡಿ, ಇವ್ರಿಗೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿದೆ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟು, ಮೆಡಿಕಲ್ ಫೀಲ್ಡು, ಮತ್ತು ಈ ಟ್ರಾನ್ಸ್ಪೋರ್ಟೇಷನ್ ಫೀಲ್ಡು, ಟ್ರಾವೆಲ್ ಫೀಲ್ಡು ಇಷ್ಟು ಕೂಡ ಒಳ್ಳೆಯದು. ಬಟ್ ನನ್ನ ಪ್ರಕಾರ ಮೆಡಿಕಲ್ ಫೀಲ್ಡ್ ತುಂಬ ಸ್ಟ್ರಾಂಗ್ ಆಗಿದೆ. ಮೆಡಿಕಲ್ ಅಂದರೆ ಫಾರ್ಮಸಿನೂ ಬರ್ಬೋದು, ಮೆಡಿಸಿನು ಬರ್ತಕ್ಕಂಥದ್ದು. ಚೆನ್ನಾಗಿ ಓದ್ತಾರೆ, ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತಾರೆ ಕಾಂಬಿನೇಷನಲ್ಲಿ. ಮೋರ್ ದೆನ್ 85% ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಆಲಸ್ಯ 6, 8, 12 ಇರೋದ್ರಿಂದ ಮೆಡಿಕಲ್ ಟ್ರೈ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ತೋರಿಸ್ತಾ ಇದೆ ಮೇಡಮ್. ಭುಕ್ತಿ ಅಂತರ್ಭುಕ್ತಿ ಆ ಬರ್ತಕ್ಕಂಥ ಸಮಯದಲ್ಲಿ ನಾನು ಹೇಳೋಕ್ಕೆ ಲೆಕ್ಕ ಮಾಡೋಕ್ಕೆ ಸ್ವಲ್ಪ ಸಮಯದ ಅಭಾವ ಇರ್ಬೋದು. ಆದರೆ ಮೆಡಿಕಲ್ ಲೈನು ಅಥವಾ ಬಯೋ ಮೆಡಿಕಲ್ ಅಂತಾರಲ್ಲಮ್ಮ, ಆ ರೀತಿ ಸೈನ್ಸಲ್ಲಿ ಸ್ವಲ್ಪ ಮಾಡ್ಬೋದು, ಅಥವಾ ಫಾರ್ಮಸಿ, ಈ 3ರಲ್ಲಿ ಮಾಡಿ ನನ್ನ ಪ್ರಕಾರ ಅದು ಕ್ಲಿಯರ್ ಆಗುತ್ತೆ ಅಂತ ಕಾಂಬಿನೇಷನ್ ಬರ್ತಾ ಇದೆ. ಮುಂದಿನ ದಶಾಭುಕ್ತಿಗಳು ಸ್ವಲ್ಪ ಫೇವರಬಲ್ ಆಗಿದೆ ಅದರಲ್ಲಿ. ನೆಕ್ಸ್ಟ್. ಹಲೋ ಗುರುಜಿ, ನಮಸ್ಕಾರ. ಹೇಳಿ. ನಮಸ್ಕಾರ. ನಾನು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಹೇಳಿ. 1ರಿಂದ 249. 18. ಪ್ರಶ್ನೆ ಹೇಳಿ. ನಮ್ ಚಿಕ್ಕಮ್ಮನ್ಗೆ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ ಗುರುಜಿ. ಅವರು ಇವಾಗ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತಾನೆ ಅವ್ರು ಇನ್ನ ಕೊಡ್ತಾನೆ ಇಲ್ಲ ಗುರುಜಿ. ನಿಮ್ದು ಎಷ್ಟು ವರ್ಷ ಆಯ್ತು ಕೊಟ್ಟು? ಎಷ್ಟು ತಿಂಗಳಾಯ್ತು ಕೊಟ್ಟಿ? 1-2 ವರ್ಷ ಆಗೈತೆ. ಆಲ್ರೆಡಿ ಅದನ್ನ ಹೇಳಿದ್ನಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಲಿಯುಗದಲ್ಲಿ 5-8-12 ಜಾಸ್ತಿ ಇರುತ್ತೆ. ತುಂಬ ಜನ ಇದನ್ನ ಯಾವ ವಾಹಿನಿಲೂ ಹೇಳಲ್ಲ, ನಾನಂತೂ ಹೇಳ್ತಾ ಇದ್ದೀನಿ. ವೆರಿ ಟಫ್ ಟೈಮ್ ಕಲಿಯುಗದಲ್ಲಿ. ಇನ್ನೊಬ್ಬರಿಗೆ ಸಹಾಯ ಅಂತಂದರೆ ಹೋಯ್ತದು. ನಿಮಗೆ ಕೊಡಬೇಕು ಅಂತ ಇಚ್ಛೆ ಇದ್ದರೆ ಅದು ಬರೆದಿಲ್ಲ ಅಂದರೂ ಪರವಾಗಿಲ್ಲ, ನನಗೇನು ಅಂಥದ್ದೇನು ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂಥದ್ದು ಮಾತ್ರ ಕೊಡಿ. ಇಲ್ಲ ಅಂದರೆ ನಿಷ್ಠೂರ ಆದರೂ ಕೊಡಬೇಡಿ. ಏನು ವಿಚಾರಕ್ಕೆ ಕೇಳಿದ್ರು? ಅವರು ಫ್ಯಾಕ್ಟ್ರಿ ಮಾಡಿಸ್ತೀನಿ ಅಂತ ಇಸ್ಕೊಂಡಿದ್ರು. ಫ್ಯಾಕ್ಟ್ರಿ ನಡೆಸ್ತೀನಿ ಅಂತ ಇಸ್ಕೊಂಡ್ರು? ಎಷ್ಟು ಫ್ಯಾಕ್ಟ್ರಿಗಳು ಮಾಡವ್ರೆ? ಒಂದೇ ಫ್ಯಾಕ್ಟ್ರಿನೇ ಅವ್ರು ಮಾಡಿದ್ರು. ನಡೀತಾ ಇದೆ ಚೆನ್ನಾಗಿ? ಇಲ್ಲ, ಅದು ಆಗ್ಲಿಲ್ಲ. ಈ ಕೊರೋನಾ ಬಂತಲ್ಲ, ಮುಚ್ಬಿಟ್ರು. ಎಷ್ಟು ದುಡ್ಡು ಕೊಟ್ರಿ? 1.5 ಲಕ್ಷ ಇಸ್ಕೊಟ್ಟಿದ್ದೀನಿ. ಇನ್ನು ಇದೇ ತರ ಬೇರೆಯವ್ರ ಹತ್ರ ಇಸ್ಕೊಂಡಿದಾರ ಅಥವಾ ನಿಮ್ಮ ಹತ್ರ ಮಾತ್ರನಾ? ಇನ್ನ ಸ್ವಲ್ಪ ಇಸ್ಕೊಂಡವ್ರೆ ಬೇರೆಯವ್ರ ಹತ್ರ. ಈಗ ಮುಚ್ಚಿಬಿಟ್ಟ ಮೇಲೆ ಲಾಸ್ ಆಯ್ತಲ್ವಾ ಅದು ಮಾಡಿರೋದೆಲ್ಲ? ಲಾಸ್ ಆಯ್ತು ಅವ್ರಿಗೆ, ಅದೇ ಸ್ವಲ್ಪ ಸ್ವಲ್ಪನೇ ಕೊಡ್ತಾವ್ರೆ. ಈಗ 1.5 ಲಕ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ? ನನಗ್ ಕೊಟ್ಟಿಲ್ಲ ಇನ್ನ, ಬೇರೆಯವ್ರು ಮಾತ್ರ ಸ್ವಲ್ಪ ಸ್ವಲ್ಪ ಕೊಡ್ತಾವ್ರೆ. ನಾನ್ ಸಂಬಂಧಿಕರಲ್ವಾ, ಸ್ವಲ್ಪ ಇದ್ ಮಾಡ್ತಾವ್ರೆ. ಸೊ ಒಟ್ಟಿನಲ್ಲಿ ಬೇರೆ ಕಡೆನೂ ಸಾಲ ಚೆನ್ನಾಗಿ ಮಾಡಿದ್ದಾರೆ. ಮಾಡೋರು. ಯಾವ ಕಾರಣಕ್ಕೆ ನೀವು 1.5 ಲಕ್ಷ ಕೊಟ್ರಿ? ಏನು ಉದ್ಧಾರ ಆಗ್ಲಿ ಅಂತ ಕೊಟ್ರಿ 1.5 ಲಕ್ಷ? ಯಾವ ಖುಷಿಲಿ? ನಿಮ್ಗೇನ ಬಡ್ಡಿ ಬರುತ್ತೆ ಅಂತನಾ ಅಥವಾ ನಿಮಗೆ ಮಗನಿಗೆ? ನಮ್ ಚಿಕ್ಕಮ್ಮ ಯಾರಾದ್ರೂ ಚೀಟಿ ಹಾಕಿದ್ರು ಅವರು. ಅದೇ 4 ತಿಂಗಳಲ್ಲಿ ನಿನ್ಗೆ ಆ ಚೀಟಿ ಎತ್ತಿ ನಿನಗ್ ಕೊಟ್ಬಿಡ್ತೀನಿ. ಇವಾಗ 4 ತಿಂಗಳು ಹೋಗಿ ಇವಾಗ ಹೆಚ್ಚು ಕಮ್ಮಿ 3 ವರ್ಷ 4 ವರ್ಷ ಆಗ್ತಾ ಇದೆ. 4 ತಿಂಗಳು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಯಾವಾಗಿಂದ ಶುರು ಮಾಡಬಹುದು? ಕೇತು ಗುರು 178, ಗುರುನಲ್ಲಿ 12 ಬರಲ್ಲ, ಚಂದ್ರನಲ್ಲಿ ಬರುತ್ತೆ. ಜೂನ್ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಇದು ಅಷ್ಟೇ ಸಣ್ಣ ಸಣ್ಣದಾಗೆ ಬರೋದು. ನಾನು ಅವಾಗಲೇ ಇದಕ್ಕಿಂತ ಮುಂಚೆ ಒಬ್ಬರದ್ದು ಹೇಳಿದೆ, ಅದೇ ಕಾಂಬಿನೇಷನೇ ಬಂತು. ಚಿಕ್ಕದಾಗಿ ತೊಗೊಂಡ್ರೆ ಅವ್ರದ್ದು ಬರುತ್ತೆ. ನೀವು ಇವತ್ತು ಅಷ್ಟೇ ಆ 1.5 ಲಕ್ಷನ 2 ವರ್ಷದಲ್ಲಿ ನಿಮಗೆ 25,000 ಕೊಡು, ನಾಳೆ 5,000 ಕೊಡು, 10,000 ಕೊಡು ತೊಗೊಂಡ್ರೆ ಮಾತ್ರ ಈ ಕಾಂಬಿನೇಷನ್ ಓಕೆ ಅಂತ ಬರ್ತಾ ಇದೆ. ಅದು ಜೂನ್ ಆದ್ಮೇಲೆ ಕೊಡ್ತಾರೆ ನಿಮಗೆ. ಏನಮ್ಮ? ಅಲ್ಲ, ಅದು ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅಟ್ಲೀಸ್ಟ್ ಕೇಳಿದ್ರಲ್ಲ, ನಾನು ಕೊಡ್ತೀನಿ. ಲಾಭ ಬರೋಕ್ಕೆ ಸೂರ್ಯನ ಮಂತ್ರ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರ ಹೇಳ್ಕೊಳ್ಳಿ. ಅಕ್ಕಿ ದಾನ ಮಾಡಿ ನೀವು ಕೂಡ ಸೋಮವಾರ ಅದು ಬರಲಿ ಅಂತಲೇ ದಾನ ಮಾಡಿ. ಅದ್ರ ಜೊತೆಗೆ ಓಂ ಶುಂ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಶುಂ ಶುಕ್ರಾಯ ನಮಃ ಅಂತ. ಆದರೂ ಕೂಡ ಲಂಸಮ್ ಆಗಿ ಬರಬೇಕು ಅಂದರೆ 2 ಕಾಂಬಿನೇಷನ್ ಬರಲೇಬೇಕು. 10-11 ಬಂದರೆ ಇನ್ಸ್ಟಾಲ್ಮೆಂಟ್ ಅಂತ ಬರುತ್ತೆ. 10-11 ಕಾಂಬಿನೇಷನ್ ಇನ್ಸ್ಟಾಲ್ಮೆಂಟ್, ಹೋಗೋದು, ಗಲಾಟೆ ಮಾಡೋದು, ಬರೋದು. ನಿಮಗೆ ಲಂಸಮ್ ಒಂದೇ ಸತಿ ವಾಪಸ್ ಬರುತ್ತೆ ಅಂದರೆ 2 ಕಾಂಬಿನೇಷನ್ ಬರಬೇಕು. 2 ಬಂದಿಲ್ಲ ಅಂದರೆ ನನ್ನ ಸಜೆಷನ್ನು ಪ್ರಯಾಸದಿಂದ ಅನಾಯಾಸದಿಂದ ತಗೊಳ್ಬೇಕಾಗತ್ತೆ. ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ಅದೊಂದು ಅಡ್ವಾಂಟೇಜು. ಬರುತ್ತೆ, ಆದರೆ ಈ ರೀತಿನೇ ತಗೊಳ್ಬೇಕು ಅಂತ ಹೇಳಿ ನಮ್ಮ ಪ್ರಶ್ನಾಶಾಸ್ತ್ರ ಹೇಳುತ್ತೆ. ಕೆಲವೊಂದು ಸತಿ ಬರಲ್ಲ ಅಂದರೆ ಬರೋದಿಲ್ಲ, ಮುಗೀತು, ಕ್ಲೋಸ್, ಚಾಪ್ಟರ್ ಇಸ್ ಕ್ಲೋಸ್ಡ್.
ಈ ಲಾಸ್ ಆಗಿರೋರು 5812 ಬರೋರು 5912 ಬರುತ್ತೆ, ಅದಕ್ಕೆ ಲಾಸ್ ಆಗಿರ್ತಾರೆ. ಇಲ್ದರೆ ಏನು ಎಂಥ ಐಡಿಯಾಸ್ ಇಟ್ಕೊಂಡು ಫ್ಯಾಕ್ಟ್ರಿ ಮಾಡಿದ ತಕ್ಷಣ ಬಂದು ತಗೊಂಡು ಹೋಗೋಕ್ಕೆ ಅಲ್ಲಿ ಕಾಂಬಿನೇಷನ್ಗಳು ಬರಲ್ಲ. 100 ಬಿಸ್ನೆಸ್ಸಲ್ಲಿ 93 ಬಿಸ್ನೆಸ್ಗಳು 100 ಬಿಸ್ನೆಸ್ಸಲ್ಲಿ 40 ಬಿಸ್ನೆಸ್ ಫೇಲ್ ಆಗುತ್ತಂತೆ. ಇನ್ನು ಮಿಕ್ಕದ್ದು ಹಂಗೂ ಹಿಂಗೂ ನಡೆಯುತ್ತಂತೆ. 100ರಲ್ಲಿ 7 ಅಂತ ಸಕ್ಸಸ್ ಆಗೋದು. 100 ಬಿಸ್ನೆಸ್ಸಲ್ಲಿ 7 ಬಿಸ್ನೆಸ್ ಸಕ್ಸಸ್ ಆಗೋದು. ಆ 7ರಲ್ಲಿ ಕೊನೆಗೆ ಲಾಂಗ್ ಟರ್ಮಲ್ಲಿ 3 ವರ್ಷ ಮೇಲ್ ಮಾಡೋದು 2 ಅಂತೆ, 5 ವರ್ಷ ಮೇಲ್ ಮಾಡೋದು 1 ಅಂತೆ. ಇದು ಸ್ಟ್ಯಾಟಿಸ್ಟಿಕ್ಸಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೊಟ್ಟಿದ್ದಾರೆ. ಹೌ ಲಾಂಗ್ ಎನಿ ಸ್ಟಾರ್ಟಪ್ ಬಿಸ್ನೆಸ್ ಪರ್ಫಾರ್ಮ್ಸ್ ಅಂತಿದೆ. 100ರಲ್ಲಿ 40 ಎಗರೋಗ್ಬಿಡುತ್ತೆ ಇಮಿಡಿಯೇಟ್. 3 ತಿಂಗಳು 6 ತಿಂಗಳ ಮೇಲೆ ಇರಲ್ಲ. ವೆರಿ ಡಿಫಿಕಲ್ಟ್. ಎಲ್ಲೋ ನಮ್ಮ ನಕ್ಷತ್ರ ನಾಡಿ ಒಂಚೂರು ದಾರಿ ತೋರಿಸುತ್ತೆ, ಹಾಕಬೇಕೋ ಬೇಡವೋ. ಅವ್ರಿಗೂ ಹಿಂಸೆ, ತಗೊಂಡಿರೋರ್ಗೂ ಹಿಂಸೆ, ಕೊಟ್ಟೋರ್ಗೂ ಹಿಂಸೆ ಆಯ್ತಲ್ವಾ. ಯಾಕೆ ಮಾಡಕ್ಕೆ ಹೋಗ್ಬೇಕಾಯ್ತು? ಇಲ್ಲಿದ್ದು ಆರಾಮಾಗಿ ಖುಷಿಯಾಗಿ ಹೋಗ್ಬೇಕು ಅಷ್ಟೇ, ಅದೇ ಜೀವನ. ಇಲ್ಲಿದ್ದು ಖುಷಿಯಾಗಿ ಹೋಗ್ಬೇಕು. ಎಲ್ಲರಿಗೂ ಆಸೆ ಆಗುತ್ತೆ, ನನಗೂ ಬರುತ್ತೆ, ಅಯ್ಯೋ ನಾನು ಏನಾರು ಮಾಡಿಬಿಡೋಣ, ಏನಾರು ಹಾಕೋಣ, ಒಂದು ಮಾಡೋಣ ಅಂತ ಬರುತ್ತೆ. ಎಷ್ಟು ಬಂದರೂ ಅಷ್ಟೇ, ಲಾಸ್ಟ್ಗೆ ಚಿತ್ರಾನ್ನನೇ ಗಟ್ಟಿ. ಬೇಜಾರಲ್ಲೂ ಚಿತ್ರಾನ್ನ ತಿಂತೀವಿ, ಖುಷಿಲೂ ಚಿತ್ರಾನ್ನ ತಿನ್ನೋದು ಅಲ್ವಾ. ನಮ್ಮ ಮನೇಲಿ ಇನ್ನೇನು ತಿಂತೀವಿ? ಏನು ಲಕ್ಷ ಬಂದರೂ ಕೂಡ ಚಿತ್ರಾನ್ನ ಗೋಲ್ಡ್ ಪ್ಲೇಟೆಡ್ ಮಾಡಿ ತಿನ್ನೋಕ್ಕಾಗತ್ತಾ? ಆಗಲ್ವಲ್ಲ. ಅನ್ನನೇ, ಗೋಲ್ಡ್ ರೈಸ್ ತಿನ್ನೋಕ್ಕಾಗಲ್ಲ. ಅರ್ಥ ಆಯ್ತಲ್ವ? ಸುಮ್ಮನೆ ವಾಚ್ಗಳು ಹಾಕೊಂಡು ತಿನ್ನೋದು. ಹೊಟ್ಟೆಗೆ ಬೇಕಾಗಿರೋದು ಅನ್ನ, ಅದು ಸಿಗ್ತಾ ಇದೆ, ತೃಪ್ತಿಯಾಗಿರಬೇಕು, ಹ್ಯಾಪಿ ಲೈಫ್ ಲೀಡ್ ಮಾಡಬೇಕು ಅಷ್ಟೇ. ಲೈಫ್ ಏನೇನು ಬರ್ತೋ ಅದನ್ನು ನೆಮ್ಮದಿಯಾಗಿ ತೊಗೊಂಡು ಹೋಗಬೇಕು, ಚಿಂತೆ ಮಾಡಬಾರ್ದು, ಆರಾಮಾಗಿ ಹೋಗ್ತಾ ಇರಲಿ. ನಮ್ಮ ನಕ್ಷತ್ರ ನಾಡಿ ಕಲೀರಿ, ನಮ್ಮ ಲೈಫ್ ಯಾವ ಥರ ಲೀಡ್ ಮಾಡಬೇಕು, ಹೇಗಿರಬೇಕು, ಖುಷಿಯಾಗಿರುತ್ತೆ. ಲಿಮಿಟೆಡ್ ಪೀಪಲ್ ಕಲ್ತಿದ್ದಾರೆ, ಲಿಮಿಟೆಡ್ ಪೀಪಲ್ ಅನ್ಲಿಮಿಟೆಡ್ ಹ್ಯಾಪಿನೆಸ್ನ ಕಂಡುಕೊಳ್ತಾ ಇದ್ದಾರೆ. ನೀವು ಅದಕ್ಕೆ ಭಾಗಿಯಾಗಿ ಇಂಥದ್ದೆಲ್ಲಗೂ ಕೂಡ ಏನು ಮಾಡಬೇಕು, ಯಾವ ಕಾಂಬಿನೇಷನ್ ಬರ್ತಾ ಇದೆ ನೋಡ್ಕೋಬೋದು. ಏಪ್ರಿಲ್ 24ನೇ ತಾರೀಕು ಸಣ್ಣ ಇನ್ವೆಸ್ಟ್ಮೆಂಟ್. ಎಷ್ಟೋ ಜನ 1.5 ಲಕ್ಷ ಖರ್ಚು ಮಾಡಿಬಿಡ್ತಾರೆ, 2 ಲಕ್ಷ 5 ಲಕ್ಷ. ಕ್ಲಾಸಿಗೆ ಬಂದಾಗ ಅಷ್ಟೊಂದು ಕಲಿತೀವ, 15 ಸಾವಿರ ಕೊಡ್ತಾರ, ಆ ಲಕ್ಷಗಟ್ಟಲೆ ಗಾಳೀಲಿ ಹೋಗ್ತಾ ಇರುತ್ತೆ. ಗಾಳೀಲಿ ಯೋಚನೆ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.